जननीं शारदां देवीं रामकृष्णं जगद्गुरुं पादपद्मे तयोः श्रित्वा प्रणमामि मुहुर्मुहुः। रत्नाकराधौतपदां हिमालयकिरीटिनीं ब्रह्मराजर्षिरत्नाढ्यां ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಸಾಧುಗಳಿಗೆಲ್ಲ ಶ್ರದ್ಧಾಪೂರ್ವಕ ನಮನಗಳನ್ನು ಸಮರ್ಪಿಸಿ ಈ ಭವ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಹಿರಿಯರಿಗೂ, ತಾಯಂದರಿಗೂ, ತರುಣ ಮಿತ್ರರಿಗೂ ಅತ್ಯಂತ ಶ್ರದ್ಧಾಪೂರ್ವಕ ನಮನಗಳನ್ನು ಸಮರ್ಪಿಸ್ತೇನೆ. ಬಹಳ ಸಂತೋಷದ ಸಂಗತಿ, ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ನಡೆದರೆ ಅಷ್ಟೂ ಚೇರುಗಳು ಗಂಡಸರದ್ದೇ ತುಂಬಿರುತ್ತೆ. ಹೆಣ್ಮಕ್ಳೆಲ್ಲೋ ಒಂದು 10-15 ಚೇರುಗಳನ್ನು ಮಾತ್ರ ತುಂಬಿಸಿರ್ತಾರೆ. ಬೆಳಿಗ್ಗೆ ಕುರುಡಿ ಗ್ರಾಮಕ್ಕೆ ಹೋದಾಗಲೂ ಆಶ್ಚರ್ಯ ನನಗೆ, 8-10 ತಾಯಂದ್ರು ಬಂದು ಕೂತಿದ್ರು. ಆದರೆ ಇಲ್ಲಿ ಪರಮ ಪೂಜ್ಯ ಸ್ವಾಮೀಜಿಯವರ ಪ್ರಯತ್ನದ ಫಲವಾಗಿ ಹೆಚ್ಚು ಕಡಿಮೆ ಅರ್ಧದಷ್ಟು ಭಾಗ ತಾಯಂದ್ರೆ ಇರೋದು ಒಂದು ಮುಂದುವರಿದ ಗ್ರಾಮದ ಲಕ್ಷಣವಾಗಿ ಕಾಣುತ್ತೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಈ ಸಂಖ್ಯೆ ಎಷ್ಟು ಹೆಚ್ಚಾಗುತ್ತೋ ಅಷ್ಟು ಬೇಗನೆ ಸದೃಢವಾಗಿರುವಂತ ಭಾರತ ನಿರ್ಮಾಣ ಆಗುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಅಂಥ ಅದ್ಭುತವಾಗಿರುವಂತ ಸಾಧನೆ ಇದು ಸಂತರಿಗೆ ಮಾತ್ರ ಸಾಧ್ಯವಾಗುವಂತ ಕೆಲಸ, ಇನ್ಯಾರಿಗೂ ಸಾಧ್ಯವಾಗುವಂಥದ್ದಲ್ಲ. ಪರಮ ಪೂಜ್ಯ ಸ್ವಾಮೀಜಿಯವರ ನಿರಂತರ ಪ್ರಯಾಸದಿಂದಾಗಿ ನಡೆದಿರುವಂತ ಈ ಅದ್ಭುತವಾಗಿರುವಂತ ಮ್ಯಾಜಿಕ್ಗೆ ನಾನು ಧನ್ಯ ಅಂತ ಹೇಳ್ತಾ, ಇವತ್ತಿನ ಯುವ ಸಮಾವೇಶದಲ್ಲಿ ಮಾತನಾಡುವಂತ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇಷ್ಟು ಹೊತ್ತು ಒಂದು ಸುಂದರವಾಗಿರುವಂತ ಪ್ರವಚನವನ್ನ ಕಳೆದ ಮೂರನೇ ದಿನ ಇದು ಅಂತ ನಾನು ಕೇಳ್ಪಟ್ಟೆ. ನಟೇಶ್ ರವರು ಅತ್ಯದ್ಭುತವಾಗಿ ಮಂಕುತಿಮ್ಮನ ಕಗ್ಗವನ್ನ, ದಾಸರ ಪದಗಳನ್ನ ಎಲ್ಲವನ್ನು ಲೀಲಾಜಾಲವಾಗಿ, DVಜಿಯವರ ಅನೇಕ ಗೀತೆಗಳನ್ನ ಲೀಲಾಜಾಲವಾಗಿ ಹಿಡಿದಿಟ್ಕೊಂಡು ಒಂದಾದ್ಮೇಲೆ ಒಂದು ಪುಂಖಾನುಪುಂಖವಾಗಿ ಹರಡಿಸ್ತಾ ಹೋಗ್ತಾ ನಮ್ಮ ಬೌದ್ಧಿಕ ಮಟ್ಟವನ್ನ, ಮಾನಸಿಕ ಸ್ತರವನ್ನ ಏರಿಸುವಂತ ಪ್ರಯತ್ನ ಮಾಡ್ತಿದ್ರಲ್ಲ ಬಹಳ ವಿಶಿಷ್ಟವಾಗಿರುವಂಥದ್ದು. ನಾನು ಕೂತಾಗ ಪಕ್ಕದಲ್ಲಿದ್ದವ್ರು ಹೇಳ್ತಾ ಇದ್ರು, ಬಹಳ ಚಂದ ಮಾತಾಡ್ತಾರ್ರಿ ಅವರು, ಬಹಳ ಚಂದ ವಿಷಯಗಳನ್ನು ಹೇಳ್ತಾರ್ರಿ ಅವರು ಅಂತ. ಬಹಳ ಖುಷಿ ಅನ್ಸೋದು ಏನು ಅಂತಂದ್ರೆ ಹಳ್ಳಿಗಳಲ್ಲಿ ಈ ತರದ ವಿಚಾರಧಾರೆಗೆ ಕಿವಿಯಾಗುವ, ಅದನ್ನ ಮನಸ್ಸಿಗೆ ತಂದುಕೊಳ್ಳುವಂತ ಇಷ್ಟೊಂದು ದೊಡ್ಡ ಸಂಖ್ಯೆಯ ಜನ ಇದ್ದಾರೆ ಅಂತಂದ್ರೆ ಇದು ಒಂದೆರಡು ದಿನದಲ್ಲಿ ಆಗಿರುವಂತ ಸಕ್ಸಸ್ ಅಲ್ಲ. ನಿರಂತರವಾದ ಪ್ರಯತ್ನಗಳಿಂದ ಈ ತರದ ವಿಚಾರಧಾರೆಯನ್ನ ಕೊಟ್ಟು ಆಗಿರುವಂತ ಪ್ರಯತ್ನ. ಮತ್ತು ಈ ಪ್ರಯತ್ನದ ಯಶಸ್ಸು ಯಾಕಿದೆ ಅಂತಂದ್ರೆ, ಶರಣರ ನೆಲದಲ್ಲಿ ಓಡಾಡಿದ ಪ್ರತಿಯೊಬ್ಬ ಶರಣರು ಕೂಡ ಸಣ್ಣ ಸಣ್ಣ ಪದಗಳಲ್ಲಿ ಹೆಚ್ಚೆಚ್ಚು ವಿಚಾರಗಳನ್ನು ತುಂಬಿ ಸಮಾಜ ಅರ್ಥ ಮಾಡಿಕೊಳ್ಳುವಂತೆ ಮಾಡುವ ಒಂದು ವ್ಯವಸ್ಥೆಯನ್ನು ರೂಪಿಸಿದ್ರಲ್ಲ, ಆ ಕಾರಣಕ್ಕೋಸ್ಕರ ಇಷ್ಟು ಸುಂದರವಾದ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯವಾಗಿದೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದ ಆ ಎಲ್ಲ ಶರಣ ಪರಂಪರೆಗೂ ನಾನು ಶ್ರದ್ಧಾಪೂರ್ವಕ ನಮನಗಳನ್ನ ಈ ಹೊತ್ತಿನಲ್ಲಿ ಸಮರ್ಪಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಸ್ವಾಮೀಜಿ ಹೇಳಿದ್ರು ಇದು ಯುವ ಸಮಾವೇಶ ಅಂತ. ನನ್ಗೆ ಗೊತ್ತಿಲ್ಲ ಎಷ್ಟು ಜನ ನಾವು ಯುವಕರಿದ್ದೀವಿ. ಯುವಕರು 2 ತರದವ್ರು ಇರ್ತಾರೆ. ಒಂದು ವಯಸ್ಸಿನಿಂದ ಯುವಕರಾಗಿರ್ತಾರೆ. ನಾನು ಇತ್ತೀಚೆಗೆ ಯುವ ನೀತಿಯ ರೂಪಿಸೋದ್ರಲ್ಲಿ, ರಾಜ್ಯ ಸರ್ಕಾರದ ಯುವ ನೀತಿಯನ್ನು ರೂಪಿಸೋದ್ರಲ್ಲಿ ಇರುವಂತ ಟೀಮ್ನಲ್ಲಿ ನಾನು ಒಬ್ಬ ಸದಸ್ಯ. ಅಲ್ಲಿ ಮಾತನಾಡುವಾಗ ಚರ್ಚೆ ಶುರುವಾಯಿತು, ಯುವಕರು ಅಂದ್ರೆ ಯಾರು ಅಂತ. ಜಗತ್ತಿನಲ್ಲಿ ಯಾರನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಂತ ಹುಡುಕಾಡ್ತಿದ್ವಿ. ಇಡೀ ಜಗತ್ತಿನಲ್ಲಿ ಯುವಕರು ಅಂತಂದ್ರೆ 15ರಿಂದ 29 ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. 29 ದಾಟಿದ್ರೆ ಯುವಕರಲ್ಲ ಅಂತ. ನಾನು ಮೊದಲು ಹಂಗೆ ಅನ್ಕೊಳ್ತಿದ್ದೆ. ಯುವಕರಂದ್ರೆ ಯಾರು ಅಂತಂದ್ರೆ, ನಾನು ಕಾಲೇಜಿಗೆ ಹೋಗ್ಬೇಕಾದಾಗ 25 ದಾಟಿದವ್ರು ಯುವಕರಲ್ಲ ಅಂತಿದ್ದೆ. ಸ್ವಲ್ಪ ದಿನ ಆದ್ಮೇಲೆ ನನ್ಗೆ ಅನ್ನಿಸ್ತು 25 ಅಲ್ಲ, ಅದನ್ನ 35ರವರೆಗಾದ್ರೂ ತಗೊಂಡು ಹೋಗ್ಬೇಕು ಅಂತ. ಯಾಕೆಂದ್ರೆ ನನಗೆ 25 ಆಗೋಗಿತ್ತು. ನನ್ನ ಟೆನ್ಷನ್, ನನ್ನನ್ನೇ ಆಚೆ ಇಟ್ಟರೆ ಕಷ್ಟ ಅಲ್ಲಪ್ಪ ಇನ್ನು ಅಂತ. ಈಗ ನನಗನ್ಸುತ್ತೆ 35 ದಾಟಿದ ಮೇಲೆ ಯುವಕ ಅನ್ನೋದು ವಯಸ್ಸಿಗೆ ಸಂಬಂಧಿಸಿದ್ದಲ್ಲ. ಸರ್ಕಾರಿ ಲೆಕ್ಕಾಚಾರಕ್ಕೆ, ಅನುಷ್ಠಾನಕ್ಕೆ ತರಬೇಕಾದ ಯೋಜನೆಗಳಿಗೆ ಒಂದು ವಯಸ್ಸು ಬೇಕು. ಆದರೆ ಯೌವನ ಅನ್ನೋದು ಮನಸ್ಸಿಗೆ ಸಂಬಂಧಿಸಿದ್ದು ಅಂತ. ಅನೇಕರು ಮನಸ್ಸಿನಿಂದ ಯುವಕರಾಗಿರ್ತಾರೆ. ಇನ್ನು ಕೆಲವರು 25 ವರ್ಷ ಆಗೋದರ ವೇಳೆಗೆ ಮುದುಕರಾಗಿ ಸತ್ತೋಗೋ ಸ್ಥಿತಿಗೆ ಬಂದಿರ್ತಾರೆ. ನೀವು ನೋಡಬೇಕು, ಕೆಲವರು, ನಾನು ನಿನ್ನೆ ಒಬ್ಬ ಟೀಚರ್ ಜೊತೆಗಿದ್ದೆ. ಒಂದು ಟೀಚರ್ ಸಮಾವೇಶದಲ್ಲಿ, ಶಿಕ್ಷಕರನ್ನ ತಯಾರು ಮಾಡುವಂತ ಸಮಾವೇಶದಲ್ಲಿ ಒಬ್ಬ ಸಂಪನ್ಮೂಲ ವ್ಯಕ್ತಿಗಳು ಧಾರವಾಡದಿಂದ ಬಂದಿದ್ರು. ಸುರೇಶ್ ಕುಲಕರ್ಣಿ ಅಂತ ಅವರ ಹೆಸರು.
ಸುರೇಶ್ ಕುಲಕರ್ಣಿಯವರು ಸುಮಾರು 3 ಗಂಟೆಗಳ ಕಾಲ ಕುಳಿತುಕೊಳ್ಳದೆ ನಿಂತುಕೊಂಡೇ ಪಾಠ ಮಾಡಿದ್ರು. 3 ಗಂಟೆಗಳ ಕಾಲ. ಏನ್ ಒಬ್ಬ ಟೀಚರು ಅಲಗಾಡ್ತಾ ಇಲ್ಲ. ಅರ್ಧ ಗಂಟೆ 3/4 ಗಂಟೆ ದಾಟಿದ್ರೆ ಎದ್ದೋಗ್ಬೇಕಾಗಿರುವಂತ ಟೀಚರ್ಗಳು ಅಲ್ದಾಡದೆ ಕೂತ್ಬಿಟ್ಟಿದ್ದಾರೆ. ನನಗೆ ಯಾಕೋ ಸಮಾಧಾನ ಇಲ್ಲದೆ ಸುರೇಶ್ ಕುಲಕರ್ಣಿ ಹತ್ರ ಹೋಗಿ ಕೊನೆಯಲ್ಲಿ ಕೇಳಿದೆ, ನಿಜವಾಗ್ಲೂ ವಯಸ್ಸು ಎಷ್ಟು ನಿಮ್ಗೆ ಅಂತ. ಸುರೇಶ್ ಕುಲಕರ್ಣಿ ಅವರು ನನ್ನ ಕಿವಿ ಹತ್ರ ಬಂದು ಹೇಳಿದ್ರು, 74 ಆಗಿದೆ ಮಾತ್ರ ಅಂತ. 74ನೇ ವಯಸ್ಸು. 74ನೇ ವಯಸ್ಸಿನಲ್ಲಿ 3 ಗಂಟೆ ನಿಂತ್ಕೊಂಡು ಪಾಠ ಮಾಡುವಂತ ಈ ಸಾಹಸ ಹೆಂಗ್ ಮಾಡ್ತೀರಿ ಅಂತ ಕೇಳಿದ್ರೆ, ಚಕ್ರವರ್ತಿಯವರೇ, ಒಳಗಿರುವಂತ ಯೌವನ ಇನ್ನೂ ಸತ್ತಿಲ್ಲ, ದೇಹಕ್ಕೆ ಮಾತ್ರ ವಯಸ್ಸಾಗಿದೆ, ನನ್ನ ಮನಸ್ಸಿಗಿನ್ನೂ ವಯಸ್ಸಾಗಿಲ್ಲ ಅಂತ. ಏನ್ ಚಂದ. ನಾನು ಬೀದರ್ಗೆ ಹೋಗಿದ್ದಾಗ ಒಂದು ಪ್ರೋಗ್ರಾಮ್, ಆ ಪ್ರೋಗ್ರಾಮ್ ನಲ್ಲಿ ನೋಡ್ತಾ ಇದ್ದೆ, ಇಲ್ಲೆಲ್ಲ ಫೋಟೋಗ್ರಾಫರ್ಸ್ ಯಂಗ್ ಹುಡುಗರಿದ್ದಾರಲ್ಲ, ಬೀದರಲ್ಲಿ ಒಬ್ಬ ಫೋಟೋಗ್ರಾಫರ್, ಬಹಳ ಹಿಂದಿನ ಘಟನೆ ಇದು. ಆ ಫೋಟೋಗ್ರಾಫರು ವಯಸ್ಸಾಗಿರುವಂತ ಫೋಟೋಗ್ರಾಫರ್, ಒಂದು ಹಳೆ ಕ್ಯಾಮ್ರಾ ಇಟ್ಕೊಂಡು ಕೈಯಲ್ಲಿ ಫೋಟೋ ತೆಗಿತಾರೆ. ನಾನು ಒಂದು ಇವರಿಗೆ ಫೋಟೋದು ಹುಚ್ಚಿರ್ಬೇಕು ಅಥವಾ ಫೋಟೋ ಹೆಂಗ್ ತೆಗಿತೀನಿ ಅಂತ ಗೊತ್ತಿಲ್ಲದೆ ಸುಮ್ಮನೆ ಕ್ಲಿಕ್ ಮಾಡ್ತಾ ಇರಬೇಕು ಅಂತ ಅನ್ಕೊಂಡು ಎಲ್ಲ ಮುಗಿದ ಮೇಲೆ ನಾನು ಅವ್ರನ್ನ ಕೇಳಿದೆ, 1-2 ಫೋಟೋ ತೋರಿಸಿ ತೆಗ್ದಿರೋದು ಅಂತ. ಒಳ್ಳೊಳ್ಳೆ ಫೋಟೋ ತೆಗ್ದಿದ್ದು. ನಾನು ಕೇಳಿದೆ, ಎಷ್ಟು ವರ್ಷ ನಿಮ್ಗೆ ಅಂತ. ಅವರಂದ್ರೆ ಈಗ ಒಂದು 72-73 ವರ್ಷ ಆಗಿರ್ಬೋದು. 73 ವರ್ಷದಲ್ಲಿ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಫೋಟೋಗ್ರಫಿ ಕೆಲಸ ಮಾಡ್ತಾರೆ. ನಾನು ಹೇಳಿದೆ, ಸರ್ 73ರಲ್ಲಿ ಕಣ್ ಸರಿಯಾಗಿ ಕಾಣಿಸಲ್ಲ, ನೀವು ಫೋಟೋ ಕ್ಯಾಮ್ರಾ ಇಟ್ಕೊಂಡು ತಿರ್ಗಾಡ್ತಿದ್ದೀರಲ್ಲ ಅಂತಂದ್ರೆ ಏನಂದ್ರೆ ಗೊತ್ತಾ, ಇವತ್ತಿಗೂ ಬೀದರಲ್ಲಿ ಒಳ್ಳೆ ಫೋಟೋಗ್ರಾಫರ್ ಅಂದ್ರೆ ನಾನೇ. ನನಗೆ ಫೋಟೋಗ್ರಫಿ ಬರೀ ದುಡ್ಡು ಮಾಡೋದಲ್ಲ, ನನಗೆ ಹುಚ್ಚು ಸರದು, ಈ ಹುಚ್ಚನ್ನ ಈಡೇರಿಸ್ಕೊಳ್ಳಿಕ್ಕೆ ಏನ್ ಬೇಕಿದ್ರು ಮಾಡ್ತೀನಿ ಅಂತ 75ರ ವ್ಯಕ್ತಿ ಏನ್ ಉತ್ಸಾಹದಲ್ಲಿ ಹೇಳ್ತಾರೆ. ಆದ್ರೆ ನಮ್ಮನೇಲಿರುವಂತ ಕೆಲವು ಹುಡುಗರನ್ನ ನೋಡ್ಬೇಕು, 20 ವಯಸ್ಸಾಗಿರುತ್ತೆ, ಆಗ್ಲೇ ಅಕ್ಕಪಕ್ಕದವ್ರ ಹತ್ರ ಮಾತಾಡ್ತಿರ್ತಾರೆ, ಜೀವನ ಸಾಕಾಗಿ ಹೋಗ್ಬಿಟ್ಟಿದೆ, ಯಾವಾಗ ಸಾಯೋದು ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ. ನಾನು ಬೆಂಗಳೂರಲ್ಲಿ ಇರುವಾಗ, ನನ್ನ ಬೈಕಲ್ಲಿ ಓಡಾಡ್ತಿರುವಾಗ ಒಂದು ಫೋನ್ ಬಂತು ಒಂದಿನ. ನನಗೆ ಬಹಳ ಫೋನ್ ಬರುತ್ತೆ ನನಗೆ. ಇಲ್ಲಿ ಫೋನ್ ಬಂದಂತ ಹುಡುಗ ಆ ಕಡೆಯಿಂದ ಕಲಬುರಗಿಯಿಂದ ಫೋನ್ ಮಾಡಿದ ಒಬ್ಬ ಹುಡುಗ, ಅವನು ಅಲ್ಲಿಂದ ಯೂನಿವರ್ಸಿಟಿಯಲ್ಲಿ ಓದ್ತಿದ್ದ. ನಂಗೆ ಫೋನ್ ಮಾಡ್ದ, ಸರ್ ನಾನು ಅರ್ಜೆಂಟ್ ಮಾತನಾಡಬೇಕು ಅಂತ. ನಾನು ಹೇಳಿದೆ, ಒಂದು 5 ನಿಮಿಷ ಬಿಟ್ಟು ಮಾತನಾಡಪ್ಪ, ನಾನೊಂದು ಪ್ರೋಗ್ರಾಮ್ ಅಲ್ಲಿ ಇದ್ದೀನಿ ಅಲ್ವಾ, ಒಂದ್ ಕಡೆ ಹೋಗ್ತಾ ಇದ್ದೀನಿ ಬೈಕಲ್ಲಿ, ನಿಲ್ಸಿ ಮಾತಾಡ್ತೀನಿ ಅಂತ. ಮತ್ತೆ 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 ಫೋನ್ ಮಾಡಿದಾಗ ಗಾಡಿನ ಪಕ್ಕಕ್ಕೆ ಹಾಕಿ ನಿಲ್ಸಿ ಮಾತನಾಡಿದೆ. ಏನು ವಿಷಯ ಅಂತ ಕೇಳಿದ್ರೆ, ಕಾಲೇಜಲ್ಲಿ ಓದ್ತಾ ಇರುವಂತ ಹುಡುಗ, ಯೂನಿವರ್ಸಿಟಿಯಲ್ಲಿ ಓದ್ತಾ ಇರುವಂತ ಹುಡುಗ, ಸರ್ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತಿದ್ದೀನಿ, ನಿಮ್ ಸಜೆಷನ್ ಕೊಡಿ ಸರ್ ಅಂತ. ಸಜೆಷನ್ ಅಂದ್ರೆ ಏನ್ ಕೊಡ್ಬೇಕು? ಹಗ್ಗ ಹಾಕೊಂಡು ಸತ್ರೆ ಒಳ್ಳೇದು, ನೀನ್ ವಿಷ ಕುಡಿದ್ ಸತ್ರೆ ಒಳ್ಳೇದು, ಕುತ್ತಿಗೆಯನ್ನು ಕತ್ತರಿಸ್ಕೊಂಡ್ರೆ ಒಳ್ಳೇದು, ಚಾಕುವಿಂದ ಹಿಡ್ಕೊಂಡು ಏನ್ ಸಜೆಷನ್ ಕೊಡ್ಬೇಕು ಅವನಿಗೆ? ನನಗೆ ಮೊದಲೇ ಗಾಡಿ ನಿಲ್ಸಿ ಮಾತಾಡೋ ಪಿತ್ತ ನೆತ್ತಿಗೇರಿತ್ತು, ಕೋಪ ಬಂದ್ಬಿಟ್ಟಿತ್ತು ನನಗೆ. ನಾನಂದೆ, ಒಳ್ಳೆ ಕೆಲಸ ಮಾಡ್ತಿದ್ಯಪ್ಪ, ಹೆಂಗ್ ಈಸಿ ಅನ್ಸುತ್ತೋ ಹಂಗೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗುವುದು, ಗಾಡಿ ಮತ್ತೆ ಡ್ರೈವ್ ಮಾಡಿ. ನಂಗೆ ಗೊತ್ತಿತ್ತು 5 ನಿಮಿಷ ಆದ್ಮೇಲೆ ವಾಪಸ್ ಫೋನ್ ಮಾಡ್ತಾನೆ ಅಂತ. ವಾಪಸ್ ಫೋನ್ ಬಂತು. ಏನ್ ಕೇಳ್ತಾನೆ ಗೊತ್ತಾ ಪುಣ್ಯಾತ್ಮ, ಸಾರ್ ಸತ್ತೋಗ್ತೀನಿ ಅಂದ್ರೆ ಸಾಯಿ ಅಂತಿರಲ್ಲ ಸರ್, ಏನಾದ್ರು ಹೇಳಿ ಸರ್ ಸಾಯ್ದೇ ಇರಕ್ಕೆ ಅಂತಾನೆ. ಸಾಯಕ್ ಧೈರ್ಯನೂ ಇಲ್ಲ ಪುಣ್ಯಾತ್ಮನಿಗೆ. ನಾನಂದೆ, ನೇರವಾಗಿ ಹೇಳಿದೆ ಅವನಿಗೆ, ಅಲ್ಲ ಕಣಯ್ಯ, 9 ತಿಂಗಳು ನಿನ್ನನ್ನು ಹೊತ್ತು ಹೆತ್ತು ಇಷ್ಟು ಸಾಕಿದ ತಾಯಿನ ಬಿಟ್ಟು ನೆನ್ನೆ ಮೊನ್ನೆ ನೋಡಿದ ಹುಡುಗಿಗೋಸ್ಕರ ಪ್ರಾಣ ಕೊಡ್ತೀನಿ ಅಂತಿದ್ಯಲ್ಲ ಅಂದೆ ನಾನು. ಅವನು ತಕ್ಷಣ ಆ ಕಡೆಯಿಂದ, ಅರೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್ ಅಂದ. ನಾನಂದೆ, ನಮ್ ಕಾಲೇಜ್ ಹುಡುಗರು ರಿಸಲ್ಟ್ ಕಡಿಮೆ ಆಯ್ತು ಅಂತ ಏನ್ ಸಾಯ್ತಾರೆ ಅನ್ಕೊಂಡಿದ್ಯಾ? ನಮ್ ಕಾಲೇಜ್ ಹುಡುಗರು ನನಗೆ ಕೆಲಸ ಸಿಗ್ಲಿಲ್ಲ ಅಂತ ಪ್ರಾಣ ಬಿಡ್ತಾರೆ ಅನ್ಕೊಂಡಿದ್ಯಾ? ಇವ್ರು ಸಾಯೋದು ಒಂದೇ ಒಂದು ಕಾರಣಕ್ಕೆ, ಈ ಕಾರಣಕ್ಕೆ ಬಿಟ್ರೆ ಮತ್ತೇನೂ ಇಲ್ಲ. ನೀನು ಅಮ್ಮನಿಗಿಂತ ಇವಳು ದೊಡ್ಡವಳು ಅನ್ನೋದಾದ್ರೆ ಸಾಯದೇ ಒಳ್ಳೆ, ನೀನ್ ಬದುಕಿದ್ದೇನ್ ಮಾಡ್ತೀಯಾ? ಅಕಸ್ಮಾತ್ ಇಲ್ಲ ನಮ್ಮಮ್ಮ ದೊಡ್ಡವಳು ಅಂತ ನಿನ್ಗೆ ಅನ್ಸೋದಾದ್ರೆ ವಾಪಸ್ ಮನೆಗೆ ಹೋಗು, ಅಮ್ಮನ ಕಾಲಕ್ಕೆ ಬಿದ್ದು ಕೇಳಕೋ, ನಾನು ಬದುಕ್ತೀನಿ ನಿನಗೋಸ್ಕರ ಅಂತ ಒಂದು ಮಾತು ಹೇಳು, ಹೊಸ ಬದುಕು ಶುರುವಾಗುತ್ತೆ ಅಂತ. ಒಂದು 15 ದಿನ ಬಿಟ್ಟು ಕಾಲ್ ಮಾಡ್ದೆ, ಈಗ ಬದುಕ್ತೀನಿ ಸರ್ ನಾನು. ಮಿತ್ರ, ಯೌವನ ಅನ್ನೋದು ಹಿಂಗೆ. ನಾನೊಂದು ಸುಭಾಷಿತವನ್ನು ಓದ್ತಾ ಇದ್ದೆ, ಬಹಳ ಚೆನ್ನಾಗಿರುವಂಥದ್ದು. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕತ ಏಕೈಕಮಪಿ ಅನರ್ಥಾಯ ಕಿಮು ಯತ್ರ ಚತುಷ್ಟಯಂ ಅಂತ ಒಂದು ಸುಭಾಷಿತ. ಅರ್ಥ ಏನ್ ಗೊತ್ತೇನು? ಯೌವನ, ಕೇಳಿಸ್ಕೊಳ್ಳಿ, ಬಹಳ ಚೆನ್ನಾಗಿದೆ. ಯಾರ್ಯಾರಿಗೆ 4 ಇದೆಯೋ ನಾಳೆಯಿಂದನೇ ಸ್ವಲ್ಪ ಯೋಚನೆ ಮಾಡಬೇಕು. ಸುಭಾಷಿತ ಏನ್ ಹೇಳುತ್ತೆ ಅಂತಂದ್ರೆ, ಯೌವನ, ಧನ ಸಂಪತ್ತಿ ದುಡ್ಡು, ಅವಿವೇಕತ, ಯೌವನಂ ಧನ ಸಂಪತ್ತಿ, ಪ್ರಭುತ್ವಂ, ಪ್ರಭುತ್ವಂ ಅಂದ್ರೆ ಅಧಿಕಾರ, 4ನೇ ಅವಿವೇಕ. ಈ 4 ಒಂದೊಂದಿದ್ರೇನೆ ಕೆಟ್ಟದ್ದು. 4 ಜೊತೆಯಲ್ಲಿ ಯಾವನಿಗಾದ್ರೂ ಬಂತು ಅಂತಂದ್ರೆ ಸತ್ತೇ ಹೋದ. ಮೊದಲನೇ ಹೇಳಿರೋದೇ ಯೌವನ.
ಯುವ ಸಮಾವೇಶದಲ್ಲಿ ಬಂದಿರುವಂತ ಅನೇಕರಿಗೆ ನಾನು ಯುವಕ ಅಂತ ಎದೆ ತಟ್ಕೊಂಡು ಹೇಳಬೇಕಾದವರು ಒಂದು ಸಲ ಯೋಚನೆ ಮಾಡಬೇಕು, ಅತ್ಯಂತ ಕೆಟ್ಟದ್ದಾಗಿರುವಂಥದ್ದು ಅಥವಾ ಜಗತ್ತನ್ನು ಪರಿವರ್ತಿಸಬಲ್ಲದ್ದಾಗಿದ್ದಂಥದ್ದು ಯೌವನವೇ. ಯೌವನ ಕಾಲಘಟ್ಟಕ್ಕೋಸ್ಕರ ಜನ ಕಾಯ್ತಾ ಇರ್ತಾರೆ. ನೀವು ಸುಮ್ಮನೆ ಯೋಚನೆ ಮಾಡಿ ನೋಡಿ, ಈ ದೇಶದ ರಾಜಕಾರಣಿಗಳು ಏನ್ ಹೇಳ್ತಾರೆ ಗೊತ್ತಾ? ಸರ್, ನಮ್ಮ ಪಾರ್ಟಿಗೆ ಬರೀ ವಯಸ್ಸಾದ ತಲೆಗಳೇ ಬರ್ತವೆ, ಯುವಕರನ್ನ ಕರ್ಕೊಂಡು ಬರಬೇಕು ಅಂತ ಎಲ್ಲರೂ ಹೇಳ್ತಾರೆ. ನಮ್ಮಂತ ಭಾಷಣಕಾರರು ಯಾರು ಬರಬೇಕು ಕಾರ್ಯಕ್ರಮಕ್ಕೆ ಅಂದ್ರೆ ಯುವಕರು ಬರಬೇಕು ಸರ್, ಆಗ್ಲೇ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಅಂತೀವಿ. ಸುಮ್ಮನೆ ಕೇಳಿ ಸ್ವಾಮೀಜಿಗಳನ್ನ, ಏನ್ ಮಾಡೋದು, ಪ್ರವಚನಕ್ಕೆ ಬರೀ ವಯಸ್ಸಾದವರೇ ಬರ್ತಾರೆ, ಯುವಕರೇ ಬರಬೇಕು ಅಂತ. ಒಳ್ಳೆ ಕಥೆ ಅಲ್ಲ? ಎಲ್ಲರೂ ಯುವಕರನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾಕೆ ವಯಸ್ಸಾದವ್ರನ್ನ ಯಾಕೆ ಎಕ್ಸ್ಪೆಕ್ಟ್ ಮಾಡಲ್ಲ? ಒಂದೇ ಒಂದು ಕಾರಣ, ಮನುಷ್ಯ ಹುಟ್ಟಿದಾಗ ಅವನಿಗೆ ಬುದ್ಧಿಶಕ್ತಿಯೂ ಇರಲ್ಲ, ಕೆಲಸ ಮಾಡುವ ಶಕ್ತಿಯೂ ಇರಲ್ಲ. ವಯಸ್ಸಾದ್ಮೇಲೆ ಬುದ್ಧಿಶಕ್ತಿ ಏನೋ ಇರುತ್ತೆ, ಆದ್ರೆ ಮಾಡಿದ ಕೆಲಸ ಮಾಡು ಅಂತ ಹೇಳಕ್ ತಾಕತ್ತಿರಲ್ಲ. ಆದ್ರೆ ಯೌವನ ಎಂತ ಮ್ಯಾಜಿಕಲ್ ಏಜ್ ಗೊತ್ತೇನು? ಸಮವಾಗಿರುವಂತ ಬುದ್ಧಿಶಕ್ತಿ, ಸಮವಾಗಿರುವಂತ ಕೆಲಸ ಮಾಡುವ ಕರ್ತೃತ್ವ ಶಕ್ತಿ ಎರಡೂ ಮಿಕ್ಸ್ ಆಗಿರುವಂತ ಏಜ್ ಅಂತ ಯಾವ್ದಾದ್ರು ಇದ್ರೆ ಅದು ಯೌವನ ಮಾತ್ರ. ಸರಿಯಾಗಿ ಯಾರು ಬಳಸ್ಕೊಳ್ತಾನೋ ಅವನ್ ಜಗತ್ತನ್ನೇ ಗೆಲ್ತಾನೆ, ಯಾರು ಸರಿಯಾಗಿ ಬಳಸ್ಕೊಳ್ಳಲ್ವೋ ಅವನ್ ಜಗತ್ತಿನ ಅಡಿಯಾಳಾಗಿರ್ತಾನೆ. ಹೆಂಗೆ ಕೆಟ್ಟದಾಗಿ ಬಳಸ್ಕೊಳ್ಳೋದು? ಸುಮ್ಮನೆ ಉತ್ತರ ಕರ್ನಾಟಕದ ಕೆಲವು ಗಲ್ಲಿಗಳಲ್ಲಿ ತಿರುಗಾಡಿ. ನಾನು ಇತ್ತೀಚೆಗೆ ಉತ್ತರ ಪ್ರದೇಶಕ್ಕೆ ಹೋಗಿ ಬಂದಿದ್ದೆ, ಕಾಶಿಗೆ ಹೋಗಿ ಬಂದಿದ್ದೆ. ಕಾಶಿ, ಅಯೋಧ್ಯ ಎಲ್ಲ ಸುತ್ತಾಡ್ಕೊಂಡು ಬಂದಿದ್ದೆ. ಅಯೋಧ್ಯೆ, ಕಾಶಿ ಎಲ್ಲ ಭಾಗಗಳಿಗೆ ಹೋದ್ರೆ 99% ಜನ ತರುಣರು ಬಾಯಲ್ಲಿ ಗುಟ್ಕಾ ಇಲ್ಲದೆ ಇರೋದೇ ಇಲ್ಲ. ಅವರ ಜೀವನದ ಬಹುಪಾಲು ಸಮಯ ನಮ್ಮ ಉತ್ತರ ಕರ್ನಾಟಕದಲ್ಲಿ, ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಹೆಂಗಿದೆ ಗೊತ್ತೇನು? ಬಹುಪಾಲು ಸಮಯ ಬಾಯಲ್ಲಿ ಗುಟ್ಕಾ ಜಗಿತಾ, ಕೈಯಲ್ಲೊಂದು ಬೀಡಿನೋ ಸಿಗರೆಟೋ ಹಿಡ್ಕೊಂಡು ನಾವು ಹೆಂಗಾಗ್ಬಿಡ್ತೀವಿ ಅಂತಂದ್ರೆ, ಯಾವುದೋ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ನಮ್ಗೆ ಗೊತ್ತಿಲ್ಲದಂತೆ ಟೈಮ್ ಪಾಸ್ ಮಾಡ್ತಿರ್ತೀವಿ. ನೆನ್ಪಿಟ್ಕೊಳ್ಳಿ, ಟೈಮ್ ಪಾಸ್ ಮಾಡ್ತಿರೋದಲ್ಲ, ನನ್ನ ಆಯಸ್ಸಿಗೆ ಬೆಂಕಿ ಹಚ್ಕೊಂಡು ನನ್ನನ್ನು ನಾನೇ ಆನಂದಿಸ್ತಾ ಇರುವಂತದ್ದು. ಪ್ರತಿ ಕ್ಷಣವೂ ಕಳೆದೋಗತ್ತೆ. ಪ್ರತಿ ಬಾರಿ ಬರ್ತ್ಡೇ ಆಚರಣೆ ಮಾಡುವಾಗ, ಹುಟ್ಟಿದಬ್ಬವನ್ನು ಆಚರಣೆ ಮಾಡುವಾಗ ಇತ್ತೀಚೆಗೆ ಫ್ಯಾಷನ್ ಇದೆಯಲ್ಲ, ಕೇಕ್ ಮೇಲೆ ಮೇಣದ ಬತ್ತಿಯನ್ನು ಹಚ್ಚಿಟ್ಟು 18 ವಯಸ್ಸಾದ್ರೆ 18 ಮೇಣದ ಬತ್ತಿಯನ್ನು ಹಚ್ಚಿಟ್ಟು ಅದನ್ನು ಊದ್ತಾರೆ, ಆರಿಸಿ ಖುಷಿ ಪಡ್ತಾರೆ. ಆದ್ರೆ ಪ್ರತಿ ಬಾರಿ ಆರಿಸುವಾಗ ನೆನ್ಪಿಟ್ಕೊಳ್ಳಿ, 18 ವರ್ಷ ಕಳೆದೋಯ್ತು ಅಂತ ಮುಗಿದೋಯ್ತಲ್ಲಪ್ಪ. ನನ್ನ ಹತ್ರ ಕೆಲವರು ಬಂದು ಹೇಳ್ತಾರೆ, ಚಕ್ರವರ್ತಿಯವರೇ, ಒಂದು 10 ವರ್ಷ ಮುಂಚೆ ನೀವು ಸಿಗ್ಬೇಕಿತ್ರಿ, ಏನಾದ್ರೂ ಮಾಡ್ಬೋದಿತ್ರಿ ನಾನು ಅಂತ. ಅಂದ್ರೆ 10 ವರ್ಷ ಕಳೆದೋಯ್ತು ಒಂದು. ಈಗ ನೀವೇನ್ ಹೇಳಿದ್ರು ಮಾಡೋ ಸ್ಥಿತಿಯಲ್ಲಿ ನಾನಿಲ್ಲ, ಎಂತ ಟೈಮಲ್ಲಿ ಸಿಕ್ಕಿದ್ರಿ ನೀವು ಅಂತ ಅನೇಕರು ಬಂದು ನನಗೆ ಹೇಳ್ತಾರೆ. ಒಂದೊಂದು ದಿನ ಕಳ್ಕೊಳ್ಳೋದು ಇದೆಯಲ್ಲ, ಬಹಳ ದುರಂತಕಾರಿ ಸಂಗತಿ. ನಾನು ಪ್ರತಿ ಬಾರಿ ಹೊಸ್ತನ್ನೇನಾದ್ರೂ ಕಲ್ತಾಗ ನನಗೆ ಹೊಟ್ಟೆ ಉರಿಯುತ್ತೆ. ಛೇ, 40 ಆಗೋಯ್ತಲ್ಲಪ್ಪ, 25ರಲ್ಲಿ ಇದು ಗೊತ್ತಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ನನಗೆ ಒಂದು 15 ವರ್ಷ ಯೂಸ್ ಮಾಡ್ಕೋಬಹುದಿತ್ತು ಅಂತ ಅನ್ಸುತ್ತೆ. ಕಳೆದೋಯ್ತು ಅನ್ನೋ ಟೆನ್ಷನ್. ಆದ್ರೆ ನಮ್ಮ ಯೌವನವನ್ನು ಹೆಂಗ್ ಕಳ್ಕೊಳ್ತೀವಿ ಅಂತಂದ್ರೆ, ಮಂಗಳೂರಿನಲ್ಲಿ ಒಂದು ಜೈಲಿಗೆ ಹೋಗಿದ್ದೆ ನಾನು. ನಾನೇ ಹೋಗಿದ್ದು, ಕರ್ಕೊಂಡು ಹೋಗಿದ್ದಲ್ಲ, ನೆನಪಿರ್ಲಿ. ಎರಡಕ್ಕೂ ಡಿಫ್ರೆನ್ಸ್ ಇದೆ. ಅವ್ರು ಕರ್ಕೊಂಡು ಹೋಗೋದು ಬೇರೆ, ನಾವೇ ಹೋಗೋದು ಬೇರೆ. ನಾನೇ ಹೋಗಿದ್ ಯಾಕೆ ಅಂತಂದ್ರೆ ಅಲ್ಲೊಂದು ಸಣ್ಣ ಪ್ರೋಗ್ರಾಮ್ ಆಗಬೇಕಿತ್ತು. ಆ ಪ್ರೋಗ್ರಾಮ್ ನ ಟೈಮ್ನಲ್ಲಿ ಹೋಗಿದ್ದಾಗ ಅಲ್ಲಿನ ಜೈಲರ್ ನನ್ನ ಕೂರಿಸ್ಕೊಂಡು ಮಾತನಾಡ್ತಾ ಏನ್ ಹೇಳ್ತಾರೆ ಗೊತ್ತಾ? ಸರ್ ಚಕ್ರವರ್ತಿಯವರೇ, ಒಂದೇ ಒಂದು ವಿನಂತಿ ನಂದು, ನೀವು ಕಾಲೇಜುಗಳಿಗೆ ಹೋದಾಗ, ಯುವ ಸಮಾವೇಶಗಳಿಗೆ ಹೋದಾಗ ನಮ್ಮ ಹುಡುಗರನ್ನ ಕೇಳ್ಕೊಳ್ಳಿ. ನಮ್ಮ ಹುಡುಗರು ಎಷ್ಟರ ಮಟ್ಟಿಗೆ ಚಟಗಳ ದಾಸರಾಗಿದ್ದಾರೆ ಅಂದ್ರೆ, ಆ ದಾಸತ್ವದ ಕಾರಣದಿಂದಾಗಿ ಇಲ್ಲಿ ನಮ್ಮ ಜೈಲಿನಲ್ಲಿ ತುಂಬಿರುವಂತ ಬಹುತೇಕ ತರುಣರು ಯಾರಿದ್ದಾರಲ್ಲ ಅವರೆಲ್ಲರೂ ಚಟಗಳಿಗೆ ದಾಸರಾದವರು. ಈಗಂತೂ ಗಾಂಜಾನ್ ಕೊಡಿಸ್ತೀವಿ ಅಂತಂದ್ರೆ, ಈಗಂತೂ ಅವ್ರಿಗೇನಾದ್ರೂ ಡ್ರಗ್ ಕೊಡ್ತೀವಿ ಅಂತಂದ್ರೆ ಕೊಲೆ ಮಾಡಿ ಬಾ ಅಂದ್ರೂ ಮಾಡ್ತಾರೆ. ಶಿವಮೊಗ್ಗದಲ್ಲಿ ಹರ್ಷನ ಕೊಲೆ ಆಯ್ತಲ್ಲ, ಹರ್ಷನ ಕೊಲೆ ಆದ ನಂತರ ಒಬ್ಬ ಪೊಲೀಸ್ ಆಫೀಸರ್ ಜೊತೆ ನಾನು ಮಾತಾಡ್ತಿದ್ದೆ. 20 ವರ್ಷದ ಹುಡುಗನಿಗೆ ಕೈಯಲ್ಲಿ ಚಾಕು ಹಿಡ್ಕೊಂಡು ಇನ್ನೊಬ್ಬನ ಹೊಟ್ಟೆಗೆ ತಿವಿದು ಕೊಲ್ಲಬೇಕು ಅನ್ಸ್ಬೇಕು ಅಂದ್ರೆ ಎರಡೇ ಕಾರಣ ಇರಬೇಕು. ಒಂದು, ತಲೆಯೊಳಗೆ ಮತಾಂಧತೆ ತುಂಬಿರಬೇಕು, ಅಥವಾ ಎರಡನೇದು ಹೊಟ್ಟೆ ಒಳಗೆ ಡ್ರಗ್ಸ್ ತುಂಬಿರಬೇಕು. ನಾನು ಕೇಳಿದಾಗ ಅವರಂದ್ರು, ಶಿವಮೊಗ್ಗದಲ್ಲಿ ಎರಡೂ ಇದೆ ಸರ್ ಅಂತ. ಶಿವಮೊಗ್ಗದಲ್ಲಿ ಎರಡೂ ಹೆಂಗಿದೆ ಅಂತಂದ್ರೆ, ಮತಾಂಧತೆನೂ ತುಂಬಿದ್ದಾರೆ, ಡ್ರಗ್ಸು ಎಷ್ಟರ ಮಟ್ಟಿಗೆ ಹರಡುತ್ತೆ ಅಂತಂದ್ರೆ, ಸ್ವಲ್ಪ ಡ್ರಗ್ ಕೊಡ್ತೀನಿ ಅಂದ್ರೆ ಯಾರ ಮೇಲೆ ಬೇಕಿದ್ರು ಅಟ್ಯಾಕ್ ಮಾಡ್ತೀನಿ ಅಂತ. ಯಾವ ತರದ ಯೌವನ! ನೀವೆಲ್ಲ ವಿಡಿಯೋ ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಪೊಲೀಸರ ಎದುರಿಗೆ ಬರ್ತಾನವನು. ಯಾವ ಧೈರ್ಯ ರೀ!
ನನಗೆ ಅಪ್ಪಿ ತಪ್ಪಿ ಒಂದು ತಪ್ಪು ಮಾತನಾಡಿದ್ರೆ ಎಲ್ಲಿ ರೆಕಾರ್ಡ್ ಆಗಿರೋ ವಿಡಿಯೋ ತೆಗೆದುಕೊಂಡು ಪೊಲೀಸರು ನನ್ನ ಮೇಲೆ ಕೇಸ್ ಹಾಕ್ತಾರೋ ಅಂತ ನನ್ನಂತ ಸಾವಿರಾರು ಜನರಿಗೆ ಭಯ. ಆದ್ರೆ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಪೊಲೀಸರ ಎದುರುಗಡೆ ನಿಂತರು ನನಗೇನು ಹೆದರಿಕೆ ಇಲ್ಲ ಅಂತ ಹೇಳ್ತಾನೆ ಅಂತಂದ್ರೆ ಯೌವನ ಎಲ್ಲಿಗೆ ಹೋಯ್ತು? ನಮ್ಮ ಯೌವನವನ್ನ ಹಾಳು ಮಾಡಿಕೊಂಡ್ರೆ ಮುದಿಗಾಲದಲ್ಲಿ ಕಣ್ಣೀರಿಡಬೇಕು. ಯೌವನವನ್ನು ಉಪಯೋಗಿಸ್ಕೊಂಡ್ರೆ ಏನ್ ಮಜಾ ಬರುತ್ತೆ ಗೊತ್ತೇ? ಇವತ್ತು ಸ್ಟೇಜ್ ಮೇಲೆ ಸ್ವಾಮೀಜಿ ನಂಗೆ ಒಂದು ಪೇಂಟಿಂಗ್ ಕೊಟ್ರು. ಯಾರ ಪೇಂಟಿಂಗ್ ಗೊತ್ತಾ? ಸ್ವಾಮಿ ವಿವೇಕಾನಂದರ ಪೇಂಟಿಂಗ್ ಅನ್ನು ಕೊಟ್ರು. ಸ್ವಾಮಿ ವಿವೇಕಾನಂದರು ಬದುಕಿದ ಎಷ್ಟು ವರ್ಷ ಗೊತ್ತಾ? 39 ವರ್ಷ 5 ತಿಂಗಳು 24 ದಿವಸ. 39.5 ವರ್ಷ ಬದುಕಿದ ಒಬ್ಬ ಪುಣ್ಯಾತ್ಮ ತೀರಿಕೊಂಡು 110-120 ವರ್ಷಗಳಾದ ನಂತರ ಇವತ್ತಿಗೂ ನೆನಪಿನಲ್ಲಿದ್ದಾರೆ. ಯಾಕೆ ನೆನಪಿನಲ್ಲಿದ್ದಾರೆ ಅಂತಂದ್ರೆ ಬದುಕಿದ ಕಾಲಕ್ಕೆ ಯೌವನವನ್ನ ಹೆಂಗ್ ದುಡಿಸ್ಕೊಂಡ್ರು ಅಂದ್ರೆ ಅವ್ರ ಜೀವನ ಪರ್ಯಂತ ಯುವಕರಾಗಿಯೇ ಉಳಿದು ಬಿಟ್ರು. ಅದು ಬದುಕು. ಆದ್ರೆ ನಮ್ಮ ಬದುಕನ್ನು ಹೆಂಗ್ ಕಳ್ಕೊಂಡು ಬಿಡ್ತೀವಿ? ಒಬ್ರಿಗಾದ್ರೂ ಉಪಯೋಗಕ್ಕೆ ಬರ್ತೀವ ಅಂತ ಕೇಳಿದ್ರೆ ಉಪಯೋಗಕ್ಕೆ ಬಾರದ ಯೌವನವಾಗಿ ಉಳಿಯುತ್ತೆ. ಉಪಯೋಗಕ್ಕೆ ಬಂದ ಯೌವನ ಎಂಥದ್ದು? 23ರ ಹುಡುಗ ಅಸೆಂಬ್ಲಿಯಲ್ಲಿ ಬಾಂಬ್ ಹಾಕಿ ಕೋರ್ಟಿನ ಕಟಕಟೆಯಲ್ಲಿ ನಿಂತುಕೊಂಡು ಮಾತನಾಡ್ತಿರ್ಬೇಕಾದಾಗ ಅವನ್ ಮಾಡಿರುವಂತ ಎಲ್ಲ ಹಿಂದಿನ ಕೆಲಸಗಳ ಲಿಸ್ಟ್ ಅನ್ನ ಜಡ್ಜ್ ಸಾಹೇಬರು ಕೊಟ್ಟು ಇವನನ್ನ ನೇಣಿಗೇರಿಸಬೇಕು ಅಂತ ನಿಶ್ಚಯ ಮಾಡಿದಾಗ ಎದೆ ಎತ್ಕೊಂಡು ಹೇಳ್ತಾನೆ, ನೇಣಿಗೇರ್ಲಿಕ್ಕೆ ನಾನು ಸಿದ್ಧ ಅಂತ ಹೆಮ್ಮೆಯಿಂದ ನೇಣಿಗೇರ್ಲಿಕ್ಕೆ ಹೋಗ್ತಾನೆ. ಅವನಮ್ಮ ಬಂದು ಕೇಳ್ತಾಳೆ, ಅಳ್ತಾ ಇರ್ತಾಳೆ ಅಮ್ಮ. ತಾಯಿಗೆ ಬಂದ್ ಮಗ ಏನ್ ಹೇಳ್ತಾನೆ ಗೊತ್ತಾ? ಅಮ್ಮ, ನೀನ್ ಇವತ್ತು ಹಿಂಗೆ ಅಳ್ತಾ ಇದ್ರೆ ಇವತ್ ಮನಸ್ಸನ್ನು ಗಟ್ಟಿ ಮಾಡ್ತೀನಿ, ಆದ್ರೆ ನಾಳೆ ನೇಣಿಗೇರ್ಬೇಕಾದ್ರೆ ನೀನ್ ನೆನಪಾಗಿ ನನ್ನ ಕಣ್ಣಲ್ಲಿ ನೀರು ಬಂದ್ರೆ ಬ್ರಿಟಿಷರು ಖುಷಿ ಪಡ್ತಾರೆ. ಈ ಹುಡುಗ ಇಷ್ಟು ದಿನಗಳ ಕಾಲ ಹೆಮ್ಮೆಯಿಂದಿದ್ದ ನೇಣುಗಂಬವನ್ನು ನೋಡಿ ಕಣ್ಣೀರಿಟ್ಟುಬಿಟ್ಟ ಅಂತ ಆನಂದಿಸ್ಕೊಂಡು ಗಾಗಸಿ ನಗ್ತಾರೆ. ನಿನ್ನ ಮಗ ಹೇಡಿ ಆಗೋದು ನಿನಗೆ ಇಷ್ಟನೇನಮ್ಮ ಅಂತ ತಾಯಿಗೆ ಬುದ್ಧಿವಾದ ಹೇಳಿದ ಮಗ ಯಾರು ಗೊತ್ತೇನು? ಭಗತ್ ಸಿಂಗ್ ಅನ್ನೋ ಹುಡುಗ ರೀ. ಯೌವನವನ್ನು ಹೆಂಗ್ ದುಡಿಸ್ಕೊಂಡ ಇವತ್ತಿಗೂ ನೆನಪಾಗ್ತಾನೆ. ಒಂದು ಧಾರ್ಮಿಕ ಕಾರ್ಯದಲ್ಲಿ ಭಗತ್ ಸಿಂಗ್ ನೆನಪಾಗೋದು ಯಾಕೆ ಅಂದ್ರೆ ಯೌವನವನ್ನ ಹಾಳು ಮಾಡ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ. ತುಂಬಾ ದೂರದವನು ಭಗತ್ ಸಿಂಗ್ ಅನ್ಸೋದಾದ್ರೆ 27ನೇ ತಾರೀಕು ಬರ್ತ್ಡೇ ಒಂದು ಹೆಣ್ಮಗಳದ್ದು ಪಟ್ಟಾಧಿಕಾರಕ್ಕೆ ಬಂದ ದಿವಸ ನಾಡಿದ್ದು 27ನೇ ತಾರೀಕು. 350 ವರ್ಷಗಳ ಹಿಂದೆ ಪಟ್ಟವನ್ನು ಸ್ವೀಕರಿಸಿದ ಹೆಣ್ಮಗಳು ನಮ್ಮ ಮಲೆನಾಡಿನ ಕೆಳದಿಯ ಚೆನ್ನಮ್ಮ. ಯೌವನವನ್ನು ಹೆಂಗ್ ದುಡಿಸ್ಕೊಂಡು ಗೊತ್ತೇನು? ಮದುವೆ ಆಗಿತ್ತು, ಗಂಡ ವಿಷಯ ಲಂಪಟನಾದ, ಗಂಡ ವೇಶ್ಯೆಯ ಸಹವಾಸ ಮಾಡ್ದ. ಆ ವೇಶ್ಯ ಅವನಿಗೆ ವಿಷ ಉಣಿಸಿ ಸಾಯಿಸಿದ್ರು. ಇಡೀ ರಾಜ್ಯ ಯಾರ್ದೋ ಕೈಗೆ ಸೇರ್ಬೇಕಾಗಿದ್ದಾಗ ಈ ರಾಜ್ಯದ ಅಧಿಕಾರ ಸೂತ್ರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡು 25 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ಹೆಣ್ಣು ಮಗಳು, ನಮ್ಮ ಕರ್ನಾಟಕದ ಹೆಣ್ಣು ಮಗಳು ಯೌವನವನ್ನು ಹೆಂಗ್ ದುಡಿಸಿಕೊಂಡ್ಲು? ಅವಳ ತಾಕತ್ ಹೆಂಗಿತ್ತು ಗೊತ್ತೇನು? ಶಿವಾಜಿಯ ಮಹಾರಾಜರ ಮಗ ರಾಜಾರಾಮ, ಶಿವಾಜಿಯ ದೇಹತ್ಯಾಗದ ನಂತರ, ತೀರಿಕೊಂಡ ನಂತರ ಔರಂಗಜೇಬ ಅವನು ಬೆನ್ಬಿದ್ದ. ಇಡೀ ದೇಶದಲ್ಲಿ ರಾಜಾರಾಮನ ರಕ್ಷಣೆಗೆ ಯಾರೂ ಮುಂದಕ್ಕೆ ಬರಲಿಲ್ಲ. ಯಾರೋ ಹೇಳಿದ್ರು, ನಿನ್ನ ರಕ್ಷಣೆ ಮಾಡಬಲ್ಲ ತಾಕತ್ತಿರೋದು ಯಾರಿಗಾದ್ರೂ ಇದ್ರೆ ಅದು ಕನ್ನಡದ ಹೆಣ್ಣು ಮಗಳು ಕೆಳದಿಯ ಚೆನ್ನಮ್ಮನಿಗೆ ಮಾತ್ರ. ಅಲ್ಲಿಗೆ ಹೋಗೋದಿದ್ರೆ ಹೋಗು ಅಂತ ರಾಜಾರಾಮ ಸನ್ಯಾಸಿಗಳ ವೇಷದಲ್ಲಿ ಬಂದ ಕೆಳದಿಯ ಚೆನ್ನಮ್ಮನ ಬಳಿ. ತುಂಬಾ ಜನ ಸನ್ಯಾಸಿಗಳ ಲೈನು. ಎಲ್ರಿಗೂ ದಾನ ಕೊಟ್ಟಂತ ಕೆಳದಿಯ ಚೆನ್ನಮ್ಮ ಕೊನೆಯಲ್ಲಿ ನೋಡ್ತಾಳೆ, ಒಬ್ಬ ತರುಣ ನಿಂತಿದ್ದಾನೆ ಸನ್ಯಾಸಿ. ಅವನು ನೋಡಿ ಹೇಳ್ತಾಳೆ, ಸನ್ಯಾಸಿ ತರ ಮುಖ ಅಷ್ಟೇ ನಿಂದು, ರಾಜಕಳೆ ಇದೆ ನಿನಗೆ, ಸತ್ಯ ಹೇಳು ಯಾರು ನೀನು ಅಂತ. ಅವನು ತಕ್ಷಣ ಪೇಟ ತೆಗೆದು, ಅಮ್ಮ ನಾನು ಶಿವಾಜಿಯ ಮಗ ರಾಜಾರಾಮ. ಗಾಬರಿ ಆದ್ಲವಳು. ಶಿವಾಜಿಯ ಮಗ ರಾಜಾರಾಮನಿಗೆ ಸನ್ಯಾಸಿಯ ವೇಷ ಹಾಕೋ ಸ್ಥಿತಿಯ, ಏನಾಯ್ತು ನಿನಗೆ ಹೇಳು ಅಂತ. ಔರಂಗಜೇಬನ ಬೆನ್ ಬಿದ್ದುಬಿಟ್ಟಿದ್ದಾನೆ. ಇಡೀ ದೇಶದಲ್ಲಿ ಯಾರು ರಕ್ಷಣೆ ಕೊಡ್ಲಿಕ್ಕೆ ಸಿದ್ಧರಿಲ್ಲ. ನನಗೆ ತಮಿಳ್ನಾಡಿನಲ್ಲಿರೋ ಜಿಂಜಿ ಕೋಟೆಗೆ ತಲುಪಿಸ್ಬಿಡು, ಅದು ತಲುಪಿಸ್ಲಿಕ್ಕೋಸ್ಕರ ರಕ್ಷಣೆ ನೀನು ಕೊಡ್ತೀಯಾ ಅಂತ ನಾನು ಬಂದಿದ್ದೀನಿ, ಕೊಡ್ತೀಯಾ? ಹೇಳಿದ್ದು, ಶಿವಾಜಿ ಮಹಾರಾಜರು ಹಿಂದವಿ ಸಾಮ್ರಾಜ್ಯ ಸ್ಥಾಪನೆ ಮಾಡಿದವರು, ಅವರ ಮಗನಿಗೆ ರಕ್ಷಣೆ ಕೊಡೋದು ನನ್ನ ಹೊಣೆಗಾರಿಕೆ ಕೂಡ ಹೌದು. ನಾನ್ ನಿನಗೆ ರಕ್ಷಣೆ ಕೊಡ್ತೀನಿ. ತಕ್ಷಣ ರಾಜಾರಾಮ ಹೇಳಿದ, ಯೋಚನೆ ಮಾಡು, ಎದುರಿಗಿರೋನು ಔರಂಗಜೇಬ ಸಾಮಾನ್ಯದವನಲ್ಲ. ನೀನ್ ನನಗೆ ರಕ್ಷಣೆ ಕೊಟ್ಟಿದ್ದೀಯಾ ಅಂತ ಗೊತ್ತಾದ್ರೆ ಸೇನೆ ತಗೊಂಡ್ ಬಂದು ಮುಗಿ ಬೀಳ್ತಾನೆ. ಆಮೇಲೆ ಈ ಪುಟ್ಟ ರಾಜ್ಯವನ್ನ ಕಾಪಾಡಿಕೊಳ್ಳೋದು ಕಷ್ಟ ಅಂದ್ರೆ ಕೆಳದಿಯ ಚೆನ್ನಮ್ಮ ಏನ್ ಹೇಳಿದಂತೆ ಗೊತ್ತಾ? ಮಾತು ಕೊಡ್ತಾ ಇರೋದು ಕನ್ನಡದ ಹೆಣ್ಣು ಮಗಳು ಕಣ, ಪ್ರಾಣ ಬೇಕಿದ್ರು ಕೊಡ್ತೀನಿ, ಕೊಟ್ಟ ಮಾತು ವಾಪಸ್ ತಗೊಳ್ಳಲ್ಲ. ನಿನ್ ರಕ್ಷಣೆ ನನ್ ಜವಾಬ್ದಾರಿ, ಅದ್ ಯಾವ ಔರಂಗಜೇಬ ಬರ್ತಾನೋ ನೋಡೇ ಬಿಡ್ತೀನಿ ಅಂತ ರಕ್ಷಣೆ ಕೊಟ್ಟಿದ್ದಲ್ಲದೆ ಜಿಂಜಿ ಕೋಟೆಗೆ ಹೋಗ್ಲಿಕ್ಕೆ ಬೇಕಾಗಿರುವ ಸಹಕಾರವನ್ನು ಮಾಡಿದ್ಲು. ಔರಂಗಜೇಬನಿಗೆ ಗೊತ್ತಾಯ್ತು, ದೊಡ್ಡ ಸೇನೆ ಕಳಿಸಿದ.
ಮಲೆನಾಡಿನ ಘಟ್ಟ ಪ್ರದೇಶದಲ್ಲಿ ಪತನಗುಟ್ಟಿದ ಔರಂಗಜೇಬನ ಸೇನೆಯನ್ನ ಕನ್ನಡದ ವೀರರು ಹೇಗೆ ಬಡಿದು ಚಚ್ಚಿದ್ರು ಅಂತಂದ್ರೆ, ಔರಂಗಜೇಬನ ಸೇನೆ ತಲೆ ತಗ್ಗಿಸಿಕೊಂಡು ಕೆಳದಿಯ ಚೆನ್ನಮ್ಮನ ಜೊತೆ ಒಪ್ಪಂದ ಮಾಡಿಕೊಂಡು ವಾಪಸ್ ಹೋಗಬೇಕಾದ ಸ್ಥಿತಿ ನಿರ್ಮಾಣ ಆಯ್ತಲ್ಲ. ನನ್ನ ನಾಡಿನ ಹೆಣ್ಣು ಮಗಳು ತನ್ನ ಯೌವನವನ್ನ ದುಡಿಸಿಕೊಂಡ ರೀತಿ ಏನ್ ಚಂದ ರೀ. ಬದುಕಿದ್ರೆ ಹಂಗ್ ಬದುಕಬೇಕು ಅಂತ, ಬದುಕಿದ್ರೆ ನಮ್ಮ ಬದುಕಿಗೆ ಒಂದು ಅರ್ಥ ಮೂಡಬೇಕು ಅಂತ. ಒಬ್ಬ ದಾರ್ಶನಿಕ ಬಹಳ ಚೆನ್ನಾಗಿ ಹೇಳ್ತಾನೆ, ಹೆಂಗ್ ಬದುಕಬೇಕು ಬದುಕು ಅಂತಂದ್ರೆ, ಸಮುದ್ರದ ತೀರದ ಮೇಲೆ ನೀವೊಂದು ಹೆಜ್ಜೆ ಗುರುತು ಉಳಿಸಿದ್ರೆ, ಮರಳುಗಾಡಿನ ಮೇಲೆ ನೀವೊಂದು ಹೆಜ್ಜೆ ಗುರುತು ಉಳಿಸಿದ್ರೆ ಅದು ಅನೇಕ ವರ್ಷಗಳ ಕಾಲ ಹಾಗೆ ಉಳಿದಿರಬೇಕು. ಆ ತರ ಹೆಜ್ಜೆ ಗುರುತು ಮೂಡಿಸಬೇಕು ಅಂತ. ಸಾಧ್ಯ ಇದೆಯೇನು ಅಂತ ಹೆಜ್ಜೆ ಗುರುತು ಮೂಡಿಸ್ಲಿಕ್ಕೆ? ನಮ್ಮ ತರುಣರಿಗಿರುವಂತ ದೊಡ್ಡ ಸವಾಲಿದು. ಮಿತ್ರ, ಇವತ್ತು ಕರೋನಾ ನಂತರ ಜಗತ್ತು ಡಿವೈಡ್ ಆಗಿದೆ. ಒಂದು ಕರೋನಾ ಮುಂಚಿನ ಜಗತ್ತು, ಕರೋನಾ ನಂತರದ ಜಗತ್ತು. ಕರೋನಾ ನಂತರದ ಜಗತ್ತು ಹೆಂಗಾಗಿದೆ ಗೊತ್ತೇನು? ನಮ್ಮ ಆಲೋಚನೆಯ ಶೈಲಿ ಬದಲಾಗಿದೆ, ಹೋರಾಟದ ಮನೋಭಾವ ಸತ್ ಹೋಗಿದೆ. ನಾನು ಕೂತ ಜಾಗದಲ್ಲಿ ಏನೇನು ಬರುತ್ತೋ ಬರಲಿ ಅಂತ ಹೇಳುವಂತ ತರುಣ ಪೀಳಿಗೆ ಸೃಷ್ಟಿಯಾಗಿದೆ. ಯಾಕೆಂದ್ರೆ ಕೂತ ಜಾಗದಲ್ಲೇ ಎಲ್ಲ ತಲುಪಿಸಿ ರೂಢಿಯಾಗಿದೆಯಲ್ಲ. ಕರೋನಾ ಟೈಮಲ್ಲಿ 2 ವರ್ಷ ಮನೆಯಿಂದ ಆಚೆಗೆ ಹೋಗ್ಲಿಲ್ಲ. ಕೂತ ಜಾಗದಲ್ಲಿ ಅಕ್ಕಿ ಬರುತ್ತೆ, ಬೇಳೆ ಬರುತ್ತೆ ಅಂತ ಕಾಯ್ಕೊಂಡು ಕೂತ್ವಿ. ಕೂತ ಜಾಗದಲ್ಲಿ ಸ್ವಲ್ಪ ಪೆಟ್ರೋಲ್ ತಂದು ಕೊಟ್ಬಿಟ್ರೆ ಆರಾಮಾಗಿ ತಿರುಗಾಡ್ಕೊಂಡು ಇದ್ಬಿಡ್ತೀನಿ, ಏನಾದ್ರೂ ಯೋಜನೆ ಇದ್ರು ನೋಡಿ ಅನ್ನೋ ಮಟ್ಟಿಗೆ ಬಂದಿದ್ದೀವಿ. ಮೈ ಮುರಿದು ದುಡಿಬೇಕು ಅನ್ನೋ ಕಲ್ಪನೆಯೂ ಇಲ್ಲ. ತಪ್ಪಲ್ಲ ಅದು, ನಮಗೆ ಬಂದ್ಬಿಟ್ಟಿದೆ 2 ವರ್ಷಗಳಿಂದ. ಆ ಕಾರಣಕ್ಕೋಸ್ಕರ ಇದರಿಂದ ಸಟದು ನಿಲ್ಲಬೇಕಾಗಿರುವಂತ ಒಂದು ವಾತಾವರಣವನ್ನು ರೂಪಿಸಬೇಕಾಗಿದೆ. ನನ್ನ ಪೂರ್ವಜರು ಇಂಥದ್ದನ್ನು ಯಾವತ್ತೂ ಸಮರ್ಥಿಸಿದವರಲ್ಲ. ನನ್ನ ಪೂರ್ವಜರು ಯೌವನಕ್ಕೆ ಎಂಥ ಅದ್ಭುತವಾಗಿರುವಂತ ಆದರ್ಶಗಳನ್ನ ಮುಂದಿಟ್ರು ಅಂತಂದ್ರೆ, ನಾವು ಯೌವನಕ್ಕೆ ಬರೋಕ್ಕಿಂತ ಮುಂಚೆ ಬೇಕಾಗಿರುವ ಚೌಕಟ್ಟನ್ನು ಹಾಕ್ಕೊಟ್ರು. ನನ್ನ ಸಮಾಜದಲ್ಲಿ 4 ಆಶ್ರಮಗಳನ್ನು ಗುರುತಿಸ್ತಾರೆ: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಹಾಗೆಯೇ ನನ್ನ ದೇಶದಲ್ಲಿ ಯೌವನವನ್ನು ಹಿಡಿದು ಸಾಯುವವರೆಗೆ ಬೇಕಾಗಿರುವಂತ ಚಿಂತನೆಯನ್ನು ಸಮರ್ಥವಾಗಿ ಕೊಡ್ತಾರೆ. ಒಬ್ಬ ವ್ಯಕ್ತಿ ತಾನು ಮದುವೆ ಆಗೋಕ್ಕಿಂತ ಮುಂಚೆ ತನ್ನ ಜೀವನವನ್ನು ಹೇಗೆ ರೂಢಿಸಿಕೊಳ್ಬೇಕು ಅನ್ನೋದಕ್ಕೆ ಬೇಕಾಗಿರುವಷ್ಟು ವ್ಯವಸ್ಥೆಯನ್ನ, ಕಲ್ಪನೆಗಳನ್ನ ಭಾರತೀಯರು ಹಾಕಿಕೊಟ್ಟಿದ್ದಾರೆ. ಇವತ್ತು ಭಾರತದ ತರುಣ ಆ ದಿಕ್ಕಿನಲ್ಲಿ ನಡಿಬೇಕಾದಂತ ಅವಶ್ಯಕತೆ ಇದೆ. ಮಿತ್ರೆ, ಭಾರತೀಯ ಪರಂಪರೆ ಎಷ್ಟು ಸುಂದರವಾದ್ದು ಅಂತಂದ್ರೆ, ನಾನು ಈ ಮಠಗಳ ಆಲೋಚನೆಯನ್ನೇ ಯಾವಾಗ್ಲೂ ಮಾಡ್ತಿರ್ತೀನಿ. ಏನ್ ಸುಂದರವಾಗಿರುವಂತ ಕಲ್ಪನೆ ಜೋಡಿಸಿಕೊಟ್ರು. ಇವತ್ತು ನೀವೆಲ್ಲರೂ ಇಲ್ಲಿ ಸೇರ್ಲಿಕ್ಕೆ ಕಾರಣ ಹೆಂಗಾಯ್ತು ಅಂತಂದ್ರೆ, ಇಲ್ಲೊಂದು ಮಠ ಇದೆ, ಈ ಮಠದ ಪರಂಪರೆ ವಿಶಿಷ್ಟವಾಗಿದೆ. ಇಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಗುರುಗಳು ಪರಂಪರೆಯಿಂದ ನಡ್ಕೊಂಡು ಬರ್ತಾರೆ. ಆ ಗುರುಗಳು ಇಲ್ಲಿರುವಂತ ಜನರಿಗೆ ಸಮರ್ಥವಾದ ಮಾರ್ಗದರ್ಶನ ಮಾಡುವ ಮೂಲಕ ಸಮಾಜ ಹಾಳಾಗದಂತೆ ತಡೆಯುವಂತ ಪ್ರಯತ್ನವನ್ನ ಮಾಡ್ತಾರೆ. ಅಕಸ್ಮಾತ್ ಊರೂರಲ್ಲೂ ಇಂಥದ್ದೊಂದು ಮಠಗಳು ಇಲ್ಲದೆ ಹೋಗಿದ್ದಿದ್ರೆ ಸಮಾಜವನ್ನ ಸರಿಯಾದ ದಿಕ್ಕಿನಲ್ಲಿ ನಡೆಸಲಿಕ್ಕೆ ಸರ್ಕಾರಗಳು ಎಷ್ಟು ತಿಪ್ಪರ್ಲಾಗ ಹೊಡಿಬೇಕಿತ್ತು ಅನ್ನೋದನ್ನ ಯೋಚನೆ ಮಾಡ್ತಿದ್ದೀರೇನು? ಯಾವಾಗಾದ್ರೂ ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ನಮ್ಮ ದೇಶದಲ್ಲಿ ಹೇಳ್ತಾರಲ್ಲ, ಕೆಲವರು ಬಹಳ ಬುದ್ಧಿವಂತರು ಬಂದ್ಬಿಟ್ಟಿದ್ದಾರೆ ಇತ್ತೀಚೆಗೆ, ಈ ದೇಶದಲ್ಲಿ ದೇವಸ್ಥಾನಗಳು ಯಾಕೆ, ಎಲ್ಲ ದೇವಸ್ಥಾನಗಳನ್ನು ತೆಗೆದು ಬಿಡೋಣ ಅಂತ ಹೇಳ್ತಾರೆ. ಆದ್ರೆ ಜನ ದೇವಸ್ಥಾನಗಳಿಗೆ ಸುಮ್ಮನೆ ಹೋಗಲ್ಲ ರೀ. ಜನ ದೇವಸ್ಥಾನಕ್ಕೆ ಹೋಗೋದು ಯಾಕೆ ಗೊತ್ತಾ? ನಮ್ಮ ಮನಸ್ಸಿನಲ್ಲಿರುವಂತ ತೊಂದರೆಗಳನ್ನ ದೇವರ ಬಳಿ ಹಂಚಿಕೊಳ್ಬೇಕು ಅಂತ. ಅನೇಕ ಬಾರಿ ಮನೆಯಲ್ಲಿ ಗಂಡ ಹೆಂಡತಿಗೆ ಹೇಳಲಾಗದ ಸಮಸ್ಯೆಯನ್ನ, ತನ್ನ ಮಕ್ಕಳ ಕುರಿತಂತೆ ಗಂಡನ ಬಳಿ ಚರ್ಚಿಸಲಾಗದ ಸಮಸ್ಯೆಯನ್ನ ತಾಯಿ ಬಂದು ದೇವರ ಬಳಿ ಕೂತ್ಕೊಂಡು ಹೇಳ್ತಾಳೆ, ನನ್ನ ಮಗನಿಗೆ ಇಂಥದೊಂದು ಪ್ರಾಬ್ಲಮ್ ಇದೆ, ಸರಿ ಮಾಡ್ಬಿಡಪ್ಪ ಅಂತ. ದೇವಸ್ಥಾನಗಳೇ ಇಲ್ಲ ಅಂದ್ರೆ ಎಲ್ಲಿಗೆ ಹೋಗಬೇಕು? ನಾನು ಬಹಳ ಬಾರಿ ನೋಡ್ತಿರ್ತೀನಿ, ದೇವರೊಂದಿಗಿನ ಬಾಂಧವ್ಯವನ್ನ ನನ್ನ ಪೂರ್ವಜರು ಹೆಂಗ್ ಕನೆಕ್ಟ್ ಮಾಡಿ ಕೊಟ್ಟಿದ್ದಾರೆ ಅಂದ್ರೆ, ಅನೇಕರು ದೇವರ ಪೂಜೆಯನ್ನೇ ವಿರೋಧ ಮಾಡಿಸುವಂತ ಪ್ರಯತ್ನ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ ಮಿತ್ರರ, ಎಂಥ ಕನೆಕ್ಷನ್. ನಾನು ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ಜನ ಭಕ್ತಿಯಿಂದ ದೇವರ ಕೈ ಮುಗಿಯೋದನ್ನು ನೋಡುವಾಗಲೆಲ್ಲ ಈ ಭಕ್ತಿಗೆ ನಮೋ ನಮ ಅಂತೀನಿ ದೇವರಿಗೆ. ಆಮೇಲೆ ಮೊದಲು ಈ ಭಕ್ತಿಗೆ ನಮಸ್ಕಾರ ಮಾಡಬೇಕು. ಏನ್ ಶುದ್ಧ ಭಕ್ತಿ! ಮಂಕುತಿಮ್ಮನ ಕಗ್ಗದ ಮೊದಲನೇ ಶ್ಲೋಕವೇ ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಂ ಅಳ್ತಿಯಂ ನಂಬಿಹರೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಅಂತ. ಏನ್ ಅರ್ಥ ಗೊತ್ತೇನು? ಶ್ರೀ ವಿಷ್ಣು ವಿಶ್ವದ ಆದಿ, ಅವನೇ ಮೂಲ, ಅವನೇ ಮಾಯಾಲೋಲ, ಅವನೇ ಸರ್ವಸ್ವ, ಇವೆಲ್ಲವನ್ನು ಒಂದು ಬದಿಗಿಡು. ಆದ್ರೆ ಆ ವಿಷ್ಣುವನ್ನ, ಶಿವನನ್ನ ನೋಡದೇನು ಅವನನ್ನ ಶ್ರದ್ಧೆಯಿಂದ ನಂಬಿ ಅದೇ ಭಕ್ತಿಯಿಂದ ಪೂಜೆ ಸಲ್ಲಿಸ್ತಾರಲ್ಲ, ಆ ನಂಬಿಕೆಗೆ ಮೊದಲು ನಮಸ್ಕಾರ ಮಾಡುವಂತ ಡಿ ವಿ ಜಿ ಹೇಳ್ತಾರೆ, ನಂಬಿಕೆಗೆ ನಮಸ್ಕಾರ.
ಎಂಥ ನಂಬಿಕೆ ಗೊತ್ತೇನು? ನಾನು ಅನೇಕ ಬಾರಿ ಬುದ್ಧಿಜೀವಿಗಳೊಂದಿಗೆ ಚರ್ಚೆ ನಡೀತಿರುತ್ತೆ, ತುಂಬಾ ಕಿತ್ತಾಟ ನಡೀತಿರುತ್ತೆ. ರಾಮಾಯಣದ ವಿಚಾರ ನಡಿಬೇಕಾದಾಗ, ರಾಮ ಮಂದಿರದ ವಿಚಾರ ನಡಿಬೇಕಾದಾಗ ಒಬ್ಬ ಭಾರಿ ದೊಡ್ಡ ಬುದ್ಧಿಜೀವಿ ಒಂದು ಟಿವಿ ಡಿಬೇಟ್ ಅಲ್ಲಿ ನನ್ನ ಜೊತೆ ತಗಲಾಕೊಂಡಿದ್ದ. ಅವನು ಕೇಳಿದ ಪ್ರಶ್ನೆ ಏನು ಅಂತಂದ್ರೆ, ನಿಮ್ ರಾಮ ಯಾವ ಯೂನಿವರ್ಸಿಟಿಯಿಂದ ಡಿಗ್ರಿ ತಗೊಂಡಿದ್ದಾನೆ ಸೇತುವೆ ಕಟ್ಟಿಸ್ಲಿಕ್ಕೆ? ಅವನಿಗೆ ಇಂಜಿನಿಯರಿಂಗ್ ಡಿಗ್ರಿ ಕೊಟ್ಟಿದ್ಯಾರು ಅಂತ ಏನಾದ್ರು ಇದೆಯಾ, ರೆಕಾರ್ಡ್ ಇದೆಯಾ ಅಂತ ಕೇಳ್ತು. ರಾಮ ಇದ್ದಿದ್ದ ಕಾಲಘಟ್ಟ ಯಾವ್ದು ಗೊತ್ತಾ? ಇವತ್ತಿಗೆ ಕನಿಷ್ಠ ಪಕ್ಷ 8,000 ವರ್ಷಗಳ ಹಿಂದೆ ರಾಮ ಈ ನೆಲದಲ್ಲಿ ಓಡಾಡ್ತಿದ್ದ. 1-2 ಅಲ್ಲ, 8,000 ವರ್ಷಗಳ ಹಿಂದೆ ಓಡಾಡ್ತಿದ್ದ. ಅವನಿಗೆ ಡಿಗ್ರಿ ಕೊಡುವಂತ ಇಂಜಿನಿಯರಿಂಗ್ ಕಾಲೇಜುಗಳು ಹುಟ್ಟೇ ಇರಲಿಲ್ಲ. ಆದ್ರೆ ನನ್ ಬಹಳ ಕೋಪ ನೆತ್ತಿಗೆ ಇರುತ್ತಲ್ಲ, ನಾನಂದೆ ಆ ಪ್ರಶ್ನೆ ಕೇಳಿದ ಅಯೋಗ್ಯ ಸಿಎಂ ಇದ್ದಾನಲ್ಲ, ತಮಿಳುನಾಡಿನ ಸಿಎಂ ಕೇಳಿದ ಪ್ರಶ್ನೆ ಅದು. ಅಯೋಗ್ಯ ಸಿಎಂ ಇದ್ದಾನಲ್ಲ, ಅವನನ್ನ ಕರ್ಕೊಂಡು ಬಂದು ರೋಡಲ್ಲಿ ಹೊಡಿಬೇಕ್ರಿ ಅಂತ ಸುಮ್ಮನೆ ಅಂದೆ. ಅಂದ ತಕ್ಷಣ ಆ ಇಂಟರ್ವ್ಯೂನಲ್ಲಿ ಕೂತಿದ್ದಂತ ಡಿಬೇಟರ್ಗೆ ಎಷ್ಟು ಕೋಪ ಬಂತು ಅಂತಂದ್ರೆ, ಚಕ್ರವರ್ತಿ, ಒಬ್ಬ ಸಿಎಂ ಅನ್ನ ಏಕವಚನದಲ್ಲಿ ಮಾತಾಡಿಸ್ತೀಯ ನೀನು ಅಂತ ಕೇಳ್ದ. ನಾನಂದೆ, 80 ಕೋಟಿ ಹಿಂದೂಗಳು ಪೂಜಿಸುವ ರಾಮನನ್ನ ಏಕವಚನದಲ್ಲಿ ಅಯೋಗ್ಯ ಮಾತಾಡಿಸ್ಬೋದಾದ್ರೆ ಒಂದು ರಾಜ್ಯದ ಸಿಎಂ ಯಾವ ಕಿಮ್ಮತ್ ಹೋಗ್ರಿ ಅಂದ್ರೆ ನಾವು ಮತ್ ಮಾತಿಲ್ಲ ಮುಂದಕ್ಕೆ. ಈ ದೇಶದಲ್ಲಿ ಒಂದು ಈಸಿ ಆಗಿರುವಂತ ವಾತಾವರಣ. ಹಿಂದೂಗಳಿಗೆ ಸೈನ್ಸ್ ಗೊತ್ತಿಲ್ಲ, ಹಿಂದೂಗಳಿಗೆ ಈ ಚಿಂತನೆಗಳು ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದ್ರೆ ನೆನ್ಪಿಟ್ಕೊಳ್ಳಿ, ನಮ್ಮ ಪ್ರತಿಯೊಂದು ದೇವಸ್ಥಾನದ ಆರ್ಕಿಟೆಕ್ಚರ್ ಇಂದ ಹಿಡಿದು ಪ್ರತಿಯೊಂದು ಕೂಡ ವೈಜ್ಞಾನಿಕವಾಗಿ ನಿರೂಪಿಸಲ್ಪಟ್ಟಿರುವಂತದ್ದು. ವೈಜ್ಞಾನಿಕವಾಗಿ ನಿರೂಪಿಸಲ್ಪಟ್ಟಂತ ಆರ್ಕಿಟೆಕ್ಚರ್ ಬಿಡಿ, ಒಂದು ದೇವಸ್ಥಾನದ ಸುತ್ತಲೂ ಒಂದು ಸಮಾಜವನ್ನು ಹೆಂಗ್ ನಿರ್ಮಾಣ ಮಾಡಿದ್ರು ಸುಮ್ಮನೆ ಆಲೋಚನೆ ಮಾಡಿ. ಒಂದು ದೇವಸ್ಥಾನದ ಕರ್ತವ್ಯ ಏನು? ಆ ದೇವಸ್ಥಾನ ಅನ್ನದಾನ ಮಾಡಬೇಕು, ದಾಸೋಹ ಮಾಡಬೇಕು. ಶರಣರ ಭಾಷೆಯಲ್ಲಿ ಹೇಳೋದಾದ್ರೆ, ನೀವು ಯಾವುದೇ ದೇವಸ್ಥಾನಕ್ಕೆ, ಯಾವುದೇ ಮಠಗಳಿಗೆ ಹೋಗಿ ಹಸ್ಕೊಂಡು ವಾಪಸ್ ಹೋಗ್ತಾನೆ ಅಂತಿಲ್ಲ. ಕರ್ನಾಟಕದಲ್ಲಿ ಅಂತಲ್ಲ, ಕರ್ನಾಟಕದ ದಾಸೋಹ ಕೇಂದ್ರಗಳು, ಶರಣ ಮಠಗಳು ಜಗತ್ತಿನ ಯಾವ ಮೂಲೆಯಲ್ಲಿದ್ರೂ ದಾಸೋಹ ಇದೆ. ನಾನು ಇತ್ತೀಚೆಗೆ ಕಾಶಿಗೆ ಹೋಗಿದ್ದಾಗ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಕನ್ನಡದಲ್ಲಿ ಜಂಗಮವಾಡಿ ಮಠ ಅಂತ ಬರೆದಿತ್ತು. ನಾನು ಬಹಳ ಖುಷಿಯಾಗಿ ಜಂಗಮವಾಡಿ ಮಠ ಅಂತ ಒಳಗೋದೆ. ಅದು ಕಾಶಿ ಜಗದ್ಗುರುಗಳು ನಡೆಸ್ತಾ ಇರುವಂತ ಮಠ. ಕಳೆದ ಕೆಲವಾರು 100 ವರ್ಷಗಳಿಂದ ನಡ್ಕೊಂಡು ಬಂದಿರುವಂತ ಮಠ ಅದು. ಆ ಮಠ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತಂದ್ರೆ, ಪ್ರತಿದಿನ 4,000-5 ಸಾವಿರ ಜನರಿಗೆ ಕಾಶಿಯಲ್ಲಿ ಊಟ ಕೊಡುವಂತ ಮಠವಾಗಿ ಬೆಳೆದಿದೆ. ಒಂದು ಕನ್ನಡದ ಮಠ ಕಾಶಿಯಲ್ಲೂ ಕೂಡ ದಾಸೋಹದ ಕೆಲಸವನ್ನು ಬಿಡಲಿಲ್ಲ. ಒಂದು ದೇವಸ್ಥಾನದ ಕರ್ತವ್ಯ ಅದು, ಹಸ್ಕೊಂಡು ಬಂದವರಿಗೆ ಇಲ್ಲ ಅಂತ ಹೇಳೋಂಗಿಲ್ಲ ಅಂತ. ನಾನೊಂದಿನ ಯಾರೋ ಒಬ್ರು ಹಿರಿಯರನ್ನ ಕೇಳಿದೆ, ಸರ್ ದೇವಸ್ಥಾನನೇ ಯಾಕೆ ಈ ಕೆಲಸ ಮಾಡಬೇಕಿತ್ತು, ರಾಜ ಮಾಡಿದ್ರೆ ಆಗ್ತಿರ್ಲಿಲ್ವಾ? ದೇವಸ್ಥಾನ ಯಾಕೆ ಮಾಡ್ಬೇಕಂತ ಗೊತ್ತಾ? ರಾಜ ಕ್ಯಾಂಟೀನ್ ನಡೆಸೋದಕ್ಕೂ, ರಾಜ ಬಿಟ್ಟಿ ಅಕ್ಕಿ ಕೊಡೋದಕ್ಕೂ, ದೇವಸ್ಥಾನ ಪ್ರತಿನಿತ್ಯ ಊಟ ಕೊಡೋದಕ್ಕೂ ವ್ಯತ್ಯಾಸ ಇದೆ. ವ್ಯತ್ಯಾಸ ಏನ್ ಗೊತ್ತಾ? ದೇವಸ್ಥಾನದ ಊಟ ಅಂತಂದ್ರೆ ನಾವು ಪ್ರತಿದಿನ ಹೋಗಲ್ಲ, ಅದು ದೇವರ ಪ್ರಸಾದ ಅಪ್ಪ, ಪ್ರಸಾದ ಎಷ್ಟೋ ಅಷ್ಟು ತಗೋಬೇಕು ಅಂತ. ಆದ್ರೆ ರಾಜ ಕೊಡ್ತಾನೆ ಅಂದ್ರೆ ಇವರ ಅಪ್ಪನ ಮನೆಯಿಂದ ಕೊಡ್ತಾನ, ಕೊಡ್ಲಿ ಬಿಡು ಅಂತ ಇನ್ನೊಂದು 10 kg ಎಕ್ಸ್ಟ್ರಾ ತಗೋದು. ನಾನು ಸುಮ್ಮನೆ ಒಂದು ಪ್ರಯೋಗ ಮಾಡಿದ್ದೆ ಒಂದಿನ. ಏನ್ ಪ್ರಯೋಗ ಅಂತಂದ್ರೆ, ಒಂದು ಹಳ್ಳಿಗೆ ಹೋದಾಗ ಆ ಹಳ್ಳಿಯ ಜನರನ್ನು ಸುಮ್ಮನೆ ಕೇಳಿದ್ವಿ, ನಿಮ್ಮಲ್ಲಿ ಎಷ್ಟು ಜನ ಬಡವರಿದ್ದೀರಿ ಕೈ ಎತ್ತಿ ಅಂತ. ನಾನೇನಾದ್ರೂ ಮಾನ್ವಿಯಲ್ಲಿ ಈ ಪ್ರಶ್ನೆ ಕೇಳಿದ್ರೆ 99% ಜನ ನೀವು ಯಾರು ಕೈ ಎತ್ತಲ್ಲ. ನಾವ್ ಯಾಕ್ರಿ ಬಡವರು, ನಮ್ಮನೆಗೆ ಬನ್ರಿ, ನಿಮ್ಗೂ 2 ಹೊತ್ತಿನ ಊಟ ಹಾಕಿ ಕಳಿಸ್ತೀವಿ ಅಂತ ಹೇಳ್ತೀವಿ. ಹೌದು ತಾನೆ? ಆದ್ರೆ ನನ್ನ ಜಾಗದಲ್ಲಿ ಊರಿನ MLA ಬಂದು ನಿಮ್ಮಲ್ಲಿ ಎಷ್ಟು ಜನ ಬಡವರಿದ್ದೀರಿ ಕೈ ಎತ್ತಿ ಅಂದ್ರೆ 99% ಜನ ಕೈ ಎತ್ತೀವಿ. ಏನಾದ್ರೂ ಕೊಡ್ತಾನೇನೋಪ್ಪ, ಯಾರಿಗೂ ಗೊತ್ತು ಅಂತ. ಕಳೆದ 75 ವರ್ಷಗಳಲ್ಲಿ ನಮ್ಮನ್ನು ಹೆಂಗ್ ಮಾಡಿಟ್ಟಿದ್ದಾರೆ ಅಂತಂದ್ರೆ, ಏನಾದ್ರೂ ಕೊಡ್ತಾರೆ ಅಂತ ಕಾಯ್ಕೊಂಡು ಕೂತಿರುವ ಜನರನ್ನಾಗಿ ಮಾಡಿಟ್ಟಿದ್ದಾರೆ ಇವರು. ಆದ್ರೆ ಈ ದೇಶದ ಪೂರ್ವಜರು ಯಾವತ್ತೂ ಭಾರತವನ್ನು ಹಂಗ್ ಕಟ್ಟಲಿಲ್ಲ. ಈ ದೇಶದ ಪೂರ್ವಜರು ನಮ್ಮನ್ನು ತಯಾರು ಮಾಡಿದ್ದು ಹೆಂಗೆ ಅಂತಂದ್ರೆ, ನಾವು ಬೇಡುವ ಜನಾಂಗವಾಗಿ ಅಲ್ಲ, ಕೊಡುವ ಜನಾಂಗವಾಗಿ ನಮ್ಮನ್ನು ನಿರ್ಮಾಣ ಮಾಡಿದ್ರಲ್ಲ, ಅದು ಭಾರತದ ಅಂತಸ್ಥೈರ್ಯ ಅಂತ, ಅದು ಭಾರತದ ಆತ್ಮಶಕ್ತಿಯಾಗಿತ್ತು. ಆದ್ರೆ 75 ವರ್ಷಗಳಲ್ಲಿ ಹೆಂಗ್ ಮಾಡ್ಬಿಟ್ರು ನಮ್ಮಲ್ಲಿದ್ದ ಸಾಮರ್ಥ್ಯವನ್ನ ತಿಂದು ಹಾಕ್ಬಿಟ್ರು. ಇವತ್ತಿನ ಹೊಸ ಪೀಳಿಗೆ ಬರಬೇಕಾಗಿದೆ, ಸ್ವಾವಲಂಬಿಯಾಗಿ ಸಮಾಜದ ಮುಂದೆ ಎದ್ದು ನಿಂತು ಮೆರೆಯಬೇಕಾಗಿರುವಂತ ಸಮರ್ಥ ಪೀಳಿಗೆ ಬರಬೇಕಾಗಿದೆ. ಈ ಕಾರಣಕ್ಕೆ ಈ ಎಲ್ಲ ಪ್ರಯತ್ನ. ಮಿತ್ರ, ಇವತ್ತು ಭಾರತ ಭರ್ಜರಿಯಾಗಿದೆ. ಇವತ್ತಿನ ಭಾರತ ಆರ್ಡಿನರಿ ಭಾರತ ಖಂಡಿತವಾಗಿಯೂ ಅಲ್ಲ. ನಾನು ಕೆಲವಾರು ಸಂಗತಿ ನಿಮ್ ಜೊತೆ ಹಂಚ್ಕೊಳ್ತೀನಿ. ಇವತ್ತು ನಾವು ಇಲ್ಲಿ ನಿಂತ್ಕೊಂಡು ಮಾತನಾಡ್ತಿರ್ಬೇಕಾದ್ರೆ ದೊಡ್ಡದೊಂದು ಯುದ್ಧ ನಡೀತಾ ಇದೆ.
ಯುದ್ಧ ನಡೀತಾ ಇರುವುದು ತುಂಬಾ ದೂರದ ರಷ್ಯಾ ಮತ್ತು ಉಕ್ರೇನಿನ ನಡುವೆ. ನಮಗೆ ಸಂಬಂಧವೇ ಇಲ್ಲ, ಆದ್ರೆ ಯುದ್ಧದ ನಂತರ ನಮ್ಗೆ ಆಗೋ ಸಮಸ್ಯೆಗಳು ಆಗೇ ಆಗುತ್ತೆ. ಅದಾಗಲೇ ಶೇರ್ ಮಾರ್ಕೆಟ್ ಬಿದ್ದೋಗಿದೆ, ಅದಾಗಲೇ ಚಿನ್ನದ ಬೆಲೆ ಏರಿ ಹೋಗಿದೆ, ಅದಾಗಲೇ ಆಯಿಲ್, ನಾವು ತಿನ್ನುವಂತ ಕುಕಿಂಗ್ ಆಯಿಲ್ ನ ಬೆಲೆ ಜಾಸ್ತಿ ಆಗುತ್ತೆ ಅನ್ನೋ ಭಯ ಶುರುವಾಗಿದೆ. ಇನ್ ಸ್ವಲ್ಪ ದಿನದಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ ಅನ್ನೋ ಟೆನ್ಷನ್ ಶುರುವಾಗಿದೆ. ಯುದ್ಧ ಮಾಡ್ತಿರೋದು ಯಾರಿಬ್ರು, ಆದ್ರೆ ನಮಗೂ ಅದರ ಸಮಸ್ಯೆ ಖಂಡಿತವಾಗಿ ಎದುರಿಸ್ತೀವಿ. ಆದ್ರೆ ಮಜಾ ಏನ್ ಗೊತ್ತೇನು, ರಷ್ಯಾ ಮತ್ತು ಉಕ್ರೇನ್ ನಡುವೆ ಗಲಾಟೆ ಆಗ್ತಿದೆ. ಉಕ್ರೇನ್ ಅನ್ನೋ ರಾಷ್ಟ್ರದ ಪ್ರಧಾನಿ, ಉಕ್ರೇನ್ ರಾಷ್ಟ್ರದ ಭಾರತದಲ್ಲಿರುವಂತ ರಾಯಭಾರಿ ಈ ದೇಶವನ್ನು ಏನ್ ಕೇಳ್ಕೊಳ್ತಾನೆ ಗೊತ್ತಾ, ಈ ದೇಶದ ಪ್ರಧಾನಮಂತ್ರಿಗಳು ಮತ್ತು ರಷ್ಯಾದ ಅಧ್ಯಕ್ಷರು ತುಂಬಾ ಕ್ಲೋಸ್ ಫ್ರೆಂಡ್ಸು, ಅವರು ಮನಸ್ಸು ಮಾಡಿದ್ರೆ ಯುದ್ಧ ನಿಲ್ಲಿಸಬಹುದು ಅಂತ ಅನ್ಸುತ್ತೆ, ದಯಮಾಡಿ ಒಂದ್ ಸ್ವಲ್ಪ ಮಾತಾಡ್ತೀರಾ ಅಂತ ಭಾರತದ ಹತ್ರ ಕೇಳ್ತಾರೆ. ಮಿತ್ರೆ, ಒಂದು ಕಾಲ ಇತ್ತು, ಹೇಗಿತ್ತು ಗೊತ್ತೇನು, ಪಾಕಿಸ್ತಾನ ನಮ್ಮ ಮೇಲೆ 1947 ನಲ್ಲಿ ದಾಳಿ ಮಾಡಿದಾಗ, ಸ್ವಾತಂತ್ರ್ಯ ಬಂದ ಹೊತ್ತಿನಲ್ಲಿ ದಾಳಿ ಮಾಡಿದಾಗ ಪಾಕಿಸ್ತಾನವನ್ನ ಯುದ್ಧದಿಂದ ನಿಲ್ಲಿಸ್ತೀರಾ ಅಂತ ಈ ದೇಶ ಹೋಗಿ ಯುನೈಟೆಡ್ ನೇಷನ್ಸ್ ಅನ್ನ ಕೇಳ್ಕೊಂಡಿತ್ತು. ಆದ್ರೆ ಇವತ್ತು ಉಕ್ರೇನ್ ನಮ್ಮನ್ನು ಕೇಳ್ಕೊಳತ್ತೆ, ಪ್ಲೀಸ್ ಯುದ್ಧ ನಿಲ್ಲಿಸ್ತೀರಾ. ರಷ್ಯಾ ನಮ್ಮನ್ನು ಕೇಳ್ಕೊಳತ್ತೆ, ನೀವು ಮನಸ್ಸು ಮಾಡಿದ್ರೆ ಏನಾದ್ರೂ ಮಾಡಬಹುದು ಅಂತ ಹೇಳಿದ್ದರ ಕಾರಣಕ್ಕೋಸ್ಕರ ಈ ದೇಶದ ಪ್ರಧಾನಿ, ರಷ್ಯಾದ ಅಧ್ಯಕ್ಷರು ಒಬ್ಬರಿಗೊಬ್ಬರು ಬೆಳಿಗ್ಗೆ ಮಾತನಾಡ್ತಾರೆ. ಈಗ ಸುದ್ದಿ ಇಲ್ಲಿಗೆ ಬರುವಾಗ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ, 1 ಗಂಟೆಯ ಹಿಂದೆ ANI ಟ್ವೀಟ್ ಮಾಡುತ್ತೆ, ರಷ್ಯಾದ ಪ್ರಧಾನಿ ಕೀವ್ ಯಾವ ಪ್ರದೇಶ ಇದೆಯೋ ಉಕ್ರೇನಿನ ರಾಜಧಾನಿ, ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಸಂಧಾನ ನಡೆಸುವಂತ ಉಪಾಯ ಯೋಜಿಸ್ತಾ ಇದ್ದಾರೆ ಅಂತ ಅವರು ಮಾತನಾಡ್ತಾರೆ. ಅದರ ಹಿಂದಿನ ಕಾರಣ ಈ ದೇಶ ಅಂತ ಜಗತ್ತು ಮಾತನಾಡ್ಕೊಳ್ತಾ ಇದೆ. ಇದು ಭಾರತದ ಕೆಪಾಸಿಟಿ. ಮಿತ್ರ, ಇವತ್ತಿನ ಭಾರತ ಹೆಂಗಿದೆ ಗೊತ್ತೇನು, ಇವತ್ತಿನ ಭಾರತ ಸಾಮಾನ್ಯವಾದ ಭಾರತವಾಗಲಿಲ್ಲ. ಯಾವ ಅಮೆರಿಕ ಒಂದು ಕಾಲದಲ್ಲಿ ನಮ್ಮನ್ನು ಕೇರ್ ಮಾಡ್ತಿರ್ಲಿಲ್ವೋ, ಅದೇ ಅಮೆರಿಕದ ಅಧ್ಯಕ್ಷರು ಹೇಳ್ತಾರೆ, ಭಾರತ ಏನಾದ್ರೂ ಉಕ್ರೇನ್ ಮತ್ತು ರಷ್ಯಾದ ನಡುವೆ ಸಂಧಾನ ಮಾಡಿದ್ರೆ ಅದು ನಿಜಕ್ಕೂ ಹೆಮ್ಮೆ ಪಡಬಹುದಾಗಿರುವಂತ ಸಂಗತಿ, ಭಾರತ ಮಾಡಬಹುದಾ ಇದನ್ನ ಅಂತ ಭಾರತದ ಮುಂದೆ ಕೈ ಮುಗಿದು ನಿಂತ್ಕೊಂಡು ಕೇಳ್ಕೊಳ್ಳುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಮಿತ್ರೆ, ಹೊಸ ಭಾರತ. ಸುಮ್ಮನೆ ಯೋಚನೆ ಮಾಡಿ, ಇವತ್ತಿನ ಭಾರತದ ಆತ್ಮನಿರ್ಭರತೆ ಎಷ್ಟು ಅಂತಂದ್ರೆ, ಉಕ್ರೇನ್ ಇವತ್ತು ಪತನಗುಟ್ಟುವಂತ ಸ್ಥಿತಿ ಬಂದಿದೆ. ಎಂತ ಸ್ಥಿತಿ ಇದೆ ಗೊತ್ತೇನು ಉಕ್ರೇನ್? ಅದಾಗಲೇ ರಷ್ಯಾ ಉಕ್ರೇನ್ನ ಎಲ್ಲ ಕಡೆ ನುಗ್ಗಿ ಉಕ್ರೇನ್ ಪೂರ್ತಿ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿದೆ. ಯಾಕೆ ಅಂದ್ರೆ ಉಕ್ರೇನ್ ನ್ಯೂಕ್ಲಿಯರ್ ಕಂಟ್ರಿ ಆಗಲ್ಲ ಅಂತ ನಿಶ್ಚಯ ಮಾಡಿದ್ರ ಪರಿಣಾಮ. ಆದ್ರೆ ಭಾರತ ಇವತ್ತು ಎಷ್ಟರ ಮಟ್ಟಿಗೆ ಆತ್ಮನಿರ್ಭರವಾಗಿದೆ ಅಂತಂದ್ರೆ, ಈ ಸಲದ ಬಜೆಟ್ ನಲ್ಲಿ 60% ನಾವು ಈ ರಕ್ಷಣಾ ಯಂತ್ರಗಳನ್ನ ಭಾರತದಲ್ಲೇ ಉತ್ಪಾದನೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀವಿ. ಈ ದೇಶದ ಪ್ರಧಾನಿ ಇವತ್ತು ಮಾತನಾಡ್ತಾ ಏನ್ ಹೇಳಿದ್ದಾರೆ ಗೊತ್ತಾ, ನನ್ನ ದೇಶದತ್ತ ಇರುವಂತ ವೆಪನ್ಸೇ, ಶಸ್ತ್ರಗಳೇ ಪಾಕಿಸ್ತಾನದ ಹತ್ರನೋ ಚೈನಾದ ಹತ್ರನೋ ಇದೆ ಅಂತಂದ್ರೆ ಯುದ್ಧ ಸಮಸಮ ಆಗುತ್ತೆ. ಎದುರಿಗಿರುವಂತ ಶತ್ರು ರಾಷ್ಟ್ರಕ್ಕೆ ಸರ್ಪ್ರೈಸ್ ಕೊಡಬೇಕು ಅಂತಂದ್ರೆ ನನ್ನ ಹತ್ರ ಬೇರೆ ಶಸ್ತ್ರವೇ ಇರಬೇಕು, ಆ ಶಸ್ತ್ರ ಬೇರೆದಾಗಿರ್ಬೇಕು ಅಂದ್ರೆ ನಾನೇ ಉತ್ಪಾದನೆ ಮಾಡಬೇಕು ಅದನ್ನ. ಅದಕ್ಕೋಸ್ಕರ ಭಾರತ ಉತ್ಪಾದನೆಗೆ ಸಜ್ಜಾಗಿದೆ ಅಂತ ಈ ದೇಶ ಯೋಚನೆ ಮಾಡೇ ಇರಲಿಲ್ಲ. ಈ ದೇಶ ಅಲಿಪ್ತ ನೀತಿಯ ಯೋಚನೆ ಮಾಡ್ತಿತ್ತು. ನಾವು ಯಾರ ಜೊತೆಗೂ ತಂಟೆಗೆ ಹೋಗಲ್ಲ, ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂತ. ಅಲಿಪ್ತ ನೀತಿ ಯಾರು ಹೇಳಲಿಕ್ಕೆ ಸಾಧ್ಯ ಗೊತ್ತಾ? ಯಾರು ಸಮರ್ಥರಾಗಿರ್ತಾರೋ, ತಾಕತ್ತನ್ನ ಹೊಂದಿರ್ತಾರೋ ಅವರು ಮಾತಾಡ್ಲಿಕ್ಕೆ ಸಾಧ್ಯ. ತಾಕತ್ತಿಲ್ದವರು ಮಾತಾಡಿದ್ರೆ ಉಪಯೋಗ ಇಲ್ಲ. ಆದ್ರೆ ಈ ದೇಶ ಇವತ್ತು ತಾಕತ್ತನ್ನ ಗಳಿಸಿಕೊಂಡು ಎರಡೂ ರಾಷ್ಟ್ರಗಳಿಗೆ ಗಲಾಟೆ ಮಾಡಬೇಡಿ ಅಂತ ಹೇಳುವಂತ ಸ್ಥಿತಿಯನ್ನ ಪಡ್ಕೊಂಡಿದೆಯಲ್ಲ, ಹೆಮ್ಮೆ ಪಡಬೇಕಾಗಿರುವಂತ ಸಂಗತಿ. ಯೋಚನೆ ಮಾಡಿ, ಕರೋನಾ ಅನ್ನೋ ಭಯಾನಕವಾದ ರೋಗ ಬಂತು. ನನಗೆ ಬೆಂಗಳೂರು ತಿರುಗಾಡ್ತಿದ್ರೆ ಮಾತ್ರ ಇನ್ನೂ ಕರೋನಾ ಇದೆ ಅಂತ ಅನ್ಸುತ್ತೆ. ಮಾನ್ವಿಗೆ ಬಂದ್ರೆ ಕರೋನಾನೇ ಇಲ್ಲ, ಒಬ್ಬರ ಮುಖದ ಮೇಲೂ ಮಾಸ್ಕ್ ಇಲ್ಲ. ನಂಗೆ ಬೇಜಾರಿಲ್ಲ, ಖುಷಿನೇ. ಬೇಜಾರಿನ ಸಂಗತಿ ಏನಿಲ್ಲ. ಬೆಂಗಳೂರಿನಲ್ಲಿ ಮಾಸ್ಕ್ ಹಾಕದೆ ಹೋದ್ರೆ ದಂಡ ಇದೆ, ಅದಕ್ಕೋಸ್ಕರ ಮಾಸ್ಕ್ ಹಾಕೋದಷ್ಟೇ. ಅದರ್ವೈಸ್ ಕರೋನಾ ಬಗ್ಗೆ ಟೆನ್ಷನ್ ನಮ್ಗಿಲ್ಲ. ಜಗತ್ತಿನ ಎಲ್ಲ ಜನ ಟೆನ್ಷನ್ ಅಲ್ಲಿದ್ದಾರೆ, ಭಾರತ ಟೆನ್ಷನ್ ಅಲ್ಲಿ ಇಲ್ಲ. ಯಾಕೆ ಗೊತ್ತೇನು? ನಮ್ಗೆಲ್ರಿಗೂ ವ್ಯಾಕ್ಸಿನ್ ಆಗಿದೆ ಅಂತ. ಯೋಚನೆ ಮಾಡಿ, ಜಗತ್ತಿನಲ್ಲಿ ವ್ಯಾಕ್ಸಿನ್ ಕಂಡುಹಿಡಿದಿರೋ ರಾಷ್ಟ್ರಗಳು ಯಾವುದು ಗೊತ್ತಾ? ಅಮೆರಿಕ, ರಷ್ಯಾ, ಚೀನಾ, ಇಂಗ್ಲೆಂಡ್. ಅದು ಬಿಟ್ರೆ ಭಾರತ ಮಾತ್ರ ವ್ಯಾಕ್ಸಿನ್ ಅನ್ನ ಕಂಡುಹಿಡಿದಿರೋದು. ಜಗತ್ತಿನ 5 ರಾಷ್ಟ್ರಗಳ ಬಳಿ ವ್ಯಾಕ್ಸಿನ್ ಇದೆ, ಅದರಲ್ಲಿ ಒಂದು ರಾಷ್ಟ್ರ ಭಾರತ. ಇಮ್ಯಾಜಿನ್ ಮಾಡಿ, ಅಕಸ್ಮಾತ್ ನಾವು ವ್ಯಾಕ್ಸಿನ್ ಕಂಡುಹಿಡಿದಿರ್ಲಿಲ್ಲ ಅಂದಿದ್ರೆ
ವ್ಯಾಕ್ಸಿನ್ ನಾವು ನಮ್ಮ ವಿಜ್ಞಾನಿಗಳು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ ಅಂತಂದಿದ್ರೆ ನಾವ್ ಏನ್ ಮಾಡ್ಬೇಕಾಗಿತ್ತು? ಅಮೆರಿಕಾದ ಮುಂದೆ ಕೈ ಮುಗಿದು ನಿಂತ್ಕೊಂಡು ಪ್ಲೀಸ್ ವ್ಯಾಕ್ಸಿನ್ ಕೊಡ್ತೀರಾ? ಅಮೆರಿಕ ಹೇಳ್ತಿತ್ತು ಒಂದು ವ್ಯಾಕ್ಸಿನ್ ನ ಬೆಲೆ ಇಷ್ಟು ₹1,000 ಆಗುತ್ತೆ. 100 ಕೋಟಿ ಜನ ಇದ್ದಾರೆ, 130 ಕೋಟಿ 30 ಕೋಟಿ ಮಕ್ಕಳು ಅನ್ಕೊಂಡ್ರು. 100 ಕೋಟಿ ಜನ ಇದ್ದಾರೆ, 2 ಡೋಸೇಜ್ ವ್ಯಾಕ್ಸಿನ್ ಕೊಡಬೇಕು, ಇಷ್ಟು ವ್ಯಾಕ್ಸಿನ್ಗೆ ಇಷ್ಟು 1,000 ಆಗುತ್ತೆ ಅಂತಂದ್ರೆ ಎಲ್ಲಿಂದ ದುಡ್ಡು ಕೊಡಬೇಕಿತ್ತು ಭಾರತ? ಆದ್ರೆ ಇವತ್ತು ಭಾರತ ನನ್ನ ದೇಶದ ಜನರಿಗೆ ಬೇಕಾಗಿರುವ ವ್ಯಾಕ್ಸಿನ್ ನಾನೇ ಕೊಡ್ತೀನಿ ಅಂತ ಹೇಳಿದ್ದಲ್ಲದೆ ಮೊನ್ನೆ ಫೈಸರ್ ಕಂಪನಿಯವರು ಕೇಳ್ಕೊಂಡಿದ್ದಾರೆ, ಇಂಡಿಯಾದಲ್ಲಿ ಫೈಸರ್ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ, ಅಮೆರಿಕಾದ ಫೈಸರ್ ಮಾರಾಟ ಮಾಡ್ಲಿಕ್ಕೆ ಕೊಡಿ ಅಂತ. ಅದಕ್ಕೆ ಅಮೆರಿಕಾದ ವ್ಯಾಕ್ಸಿನ್ಗೆ ಭಾರತ ಏನ್ ಹೇಳಿದೆ ಗೊತ್ತಾ? ಅಮೆರಿಕಾದ ವ್ಯಾಕ್ಸಿನ್ಗೆ ಭಾರತದಲ್ಲಿ ಅವಕಾಶ ಕೊಡೋದು ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಈ ವ್ಯಾಕ್ಸಿನ್ ತಗೊಂಡ್ರೆ ಸೈಡ್ ಎಫೆಕ್ಟ್ ಜಾಸ್ತಿ ಅಂತ ಎಲ್ಲರೂ ಹೇಳ್ತಾರೆ, ಅದ್ರ ಬಗ್ಗೆ ಚೆನ್ನಾಗಿ ಸ್ಟಡಿ ಆಗಿಲ್ಲದೆ ಇರೋದ್ರಿಂದ ನಿಮ್ಮ ವ್ಯಾಕ್ಸಿನ್ ಅನ್ನ ಇಂಡಿಯಾದಲ್ಲಿ ರಿಜೆಕ್ಟ್ ಮಾಡ್ತೀವಿ ನಾವು ಅಂತ ರಿಜೆಕ್ಟ್ ಮಾಡುವ ಕೆಪಾಸಿಟಿ ಯಾಕೆ ಸಾಧ್ಯ ಆಯ್ತು ಅಂತಂದ್ರೆ ಈ ದೇಶದ ಜನ ಅದಕ್ಕೋಸ್ಕರ ಸಿದ್ಧವಾಗಿದ್ರು, ಈ ದೇಶದ ವಿಜ್ಞಾನಿಗಳು ಅದನ್ನು ತಯಾರು ಮಾಡ್ಲಿಕ್ಕೆ ಸಿದ್ಧವಾಗಿದ್ರು ಅಂತ ನಮ್ಗೆ ಆ ಸಾಮರ್ಥ್ಯ ಇದೆ. ಎರಡನೇದೇನು ಗೊತ್ತೇನು? ಅಮೆರಿಕ ತನ್ನ ದೇಶಕ್ಕೆ ಬೇಕಾಗಿರುವಷ್ಟು ವ್ಯಾಕ್ಸಿನೇಷನ್ ನ ಸ್ಟಾಕ್ ಮಾಡಿಕೊಂಡು ಆನಂತರ ಜಗತ್ತಿನ ಜನಕ್ಕೆ ಹೆಚ್ಚಿನ ದುಡ್ಡಿಗೆ ಮಾರಾಟ ಮಾಡೋ ಪ್ರಯತ್ನ ಮಾಡ್ತಿತ್ತು. ಭಾರತ ಹೇಳ್ತು, ಯಾರ್ಯಾರಿಗೆ ವ್ಯಾಕ್ಸಿನ್ ಬೇಕೋ ದುಡ್ಡು ಕೊಡಿ, ನಾನು ಕೊಡ್ತೀನಿ. ಯಾರ್ಯಾರಿಗೆ ದುಡ್ಡು ಕೊಡ್ಲಿಕ್ಕೆ ಆಗಲ್ವೋ, ಬಡತನ ಇದೆಯೋ, ತಲೆ ಕೆಡಿಸ್ಕೊಳ್ಬೇಡಿ, ನಿಮ್ ಜನರು ನಮ್ ಜನರಷ್ಟೇ ಅಮೂಲ್ಯ, ಫ್ರೀ ವ್ಯಾಕ್ಸಿನ್ ಕೊಡ್ತೀವಿ, ಉಪಯೋಗಿಸ್ಕೊಳ್ಳಿ ಅಂತ ಭಾರತ ಹೇಳ್ತು. ಮಾನವೀಯ ಜನರನ್ನು ಬುದ್ಧಿವಂತರು ಅನ್ಬೇಕು ದಡ್ಡರು ಅನ್ಬೇಕು ನಂಗೆ ಗೊತ್ತಿಲ್ಲ. ಸುಮ್ಮನೆ ಯೋಚನೆ ಮಾಡಿ, ಒಂದು ₹50 ಏನೋ ವಸ್ತು, ಈ ಪೆನ್ನು ₹20 ಬೆಲೆ ಬಾಳುತ್ತೆ ಅಂತ ಇಟ್ಕೊಳ್ಳಿ. ನಿಮ್ಮನ್ನು ಕೊಟ್ಬಿಟ್ಟು ಮಾರಾಟ ಮಾಡಿ ಅಂದ್ರೆ ₹25ಗೋ ₹30ಗೋ ₹50ಗೋ ಮಾರಾಟ ಮಾಡೋ ಕಾಲ ಇರುವಾಗ ₹1,000 ಬೆಲೆ ಬಾಳೋ ವ್ಯಾಕ್ಸಿನ್ ನ ಫ್ರೀ ಕೊಡ್ತೀವಿ ಅಂದ್ರೆ ಚಪ್ಪಾಳೆ ತಟ್ಟಿದ್ರಲ್ಲ. ಯಾಕೆ ಅಂದ್ರೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಹೇಳ್ಕೊಟ್ಟಿದೆ, ನಾನೊಬ್ಬನೇ ಬದುಕಬೇಕಾಗಿರೋದಲ್ಲ, ಎಲ್ಲರ ಜೊತೆಗೆ ಬದುಕಬೇಕಾಗಿರೋದು ನಿಜವಾದ ಬದುಕು ಅಂತ. ಹಿಂಗಾಗಿ ಚಪ್ಪಾಳೆ ತಟ್ಟಿದ್ರಿ ಅಂತ. ಅಮೆರಿಕಾದಲ್ಲಿ ನೀವೇನಾದ್ರೂ ಇದಕ್ಕೆ ಚಪ್ಪಾಳೆ ತಟ್ಟಿದ್ರೆ ದಡ್ರು ಅಂತ ಕರಿತಿದ್ರೆ, ನಿಮ್ಮನ್ನ ದುಡ್ಡು ಮಾಡೋದು ಬಿಟ್ಟು ಫ್ರೀ ಕೊಡ್ತೀನಿ ಅಂತಿರಲ್ಲ ಅಂತ. ಆದ್ರೆ ನನ್ನ ದೇಶ ಶರಣರು ಓಡಾಡಿದ ನೆಲ, ದಾಸರು ಓಡಾಡಿದ ನೆಲ, ಈ ನೆಲದ ಜನ ಹೇಳ್ತಾರೆ ಫ್ರೀ ಕೊಟ್ರೆ ತಪ್ಪಿಲ್ಲ ಅಂತ. ಇದು ಭಾರತ ಮಿತ್ರರೇ. ಇವತ್ತಿನ ಭಾರತ ಇಂಥ ಅದ್ಭುತ ರಾಷ್ಟ್ರವಾಗಿ ನಿಂತ್ಕೊಂಡಿದೆ ಅನ್ನೋದೇ ನನಗೆ ಬಹಳ ವಿಶೇಷ ಅಂತ ಅನ್ಸೋದು. ಇವತ್ತಿನ ಭಾರತ ಹಿಂಗೆ ಬೆಳೆದು ನಿಂತಿರುವಾಗ ಒಳಗಿರುವಂತ ತರುಣರಾಗಿ ನಾವು ಆರ್ಡಿನರಿ ಆಗಿರುವಂತಿಲ್ಲ. ಈ ರಾಷ್ಟ್ರವನ್ನ ಕಟ್ಟೋದಕ್ಕೆ ಮುಂದಕ್ಕೆ ಬರಬೇಕು. ಎಲ್ಲಕ್ಕಿಂತ ಅಗ್ರೆಸಿವ್ ಆಗಿ ಹೇಳಬೇಕು ಅಂದ್ರೆ ಈ ರಾಷ್ಟ್ರದ ಹಿಂದೂ ಸಮಾಜವನ್ನ ಬಲಗೊಳಿಸೋದಕ್ಕೆ ಎಲ್ಲ ತರುಣರು ಸಜ್ಜಾಗಬೇಕು ಅಂತ. ಅಕಸ್ಮಾತ್ ಹಿಂದೂ ಸಮಾಜ ವೀಕ್ ಆಯಿತು ಅಂತಂದ್ರೆ ಈ ರಾಷ್ಟ್ರವನ್ನು ಉಳಿಸಿಕೊಳ್ಳುವುದು ಸಾಧ್ಯವಿಲ್ಲ, ನೆನ್ಪಿಟ್ಕೊಳ್ಳಿ. ಹಿಂದೂ ಸಮಾಜ ವೀಕ್ ಆಗಿರೋದು ಹೆಂಗ್ ಗೊತ್ತಾ? ಹೆಂಗ್ ವೀಕ್ ಆಗಿದೆ ಅಂತಂದ್ರೆ ಜಾತಿಗಳ ನಡುವೆ ಕಚ್ಚಾಟದಿಂದ ವೀಕ್ ಆಗೋಗಿದೆ. ಈ ಜಾತಿಯವರನ್ನ ದೇವಸ್ಥಾನಕ್ಕೆ ಬಿಡಬೇಡಿ, ಈ ಜಾತಿಯವರನ್ನ ಮನೆಗೆ ಸೇರಿಸ್ಕೊಳ್ಬೇಡಿ, ಈ ಜಾತಿಯವ್ರ ಜೊತೆ ಕೂತ್ಕೊಂಡು ಊಟ ಮಾಡಬೇಡಿ, ಈ ಜಾತಿಯವರಿಗೆ ಹೆಣ್ಣು ಕೊಡಬೇಡಿ. ಹಿಂಗ ಅಂದು 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 ಜಾತಿಗಳ ನಡುವೆ ಹೆಂಗೊಂದು ದ್ವೀಪ ಮಾಡಿಟ್ಟಿದ್ದೀವಿ ಅಂತಂದ್ರೆ ಹಿಂದೂ ಸಮಾಜ ಚೂರಾಗಿದೆ. ಈ ಚೂರಾಗಿರೋದ್ರ ಲಾಭವನ್ನು ಯಾರೋ ಪಡ್ಕೊಳ್ತಿದ್ದಾರೆ, ನಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಇನ್ನೊಂದು 6 ತಿಂಗಳಿಗೆ MLA ಎಲೆಕ್ಷನ್ ಬರುತ್ತೆ. MLA ಎಲೆಕ್ಷನ್ ಬಂದ್ರೆ ಏನಾಗುತ್ತೆ ಗೊತ್ತೇನು? ಟಿವಿಗಳಲ್ಲಿ ತೋರಿಸ್ತಾರೆ ಮಾನ್ವಿಯಲ್ಲಿರುವಂತ SCಗಳೆಷ್ಟು, ದಲಿತರೆಷ್ಟು, ಮಾನ್ವಿಯಲ್ಲಿರುವಂತ STಗಳೆಷ್ಟು, ಮಾನ್ವಿಯಲ್ಲಿರುವಂತ ಕುರುಬರೆಷ್ಟು, ಮಾನ್ವಿಯಲ್ಲಿರುವಂತ ಒಕ್ಕಲಿಗರೆಷ್ಟು, ಮಾನ್ವಿಯಲ್ಲಿರುವಂತ ಬ್ರಾಹ್ಮಣರೆಷ್ಟು, ಮಾನ್ವಿಯಲ್ಲಿರುವಂತ ಲಿಂಗಾಯತರೆಷ್ಟು, ಎಲ್ಲವನ್ನೂ ಪ್ರತ್ಯೇಕವಾಗಿ ತೋರಿಸ್ತಾರೆ. ಆದರೆ ಮಾನ್ವಿಯಲ್ಲಿರುವಂತ ಮುಸ್ಲಿಮರೆಷ್ಟು ಅಂತ ಯಾವತ್ತಾದ್ರೂ ಮಾನ್ವಿಯಲ್ಲಿರುವಂತ ಶಿಯಾಗಳೆಷ್ಟು, ಸುನ್ನಿಗಳೆಷ್ಟು, ದೇವಬಂದಿಗಳೆಷ್ಟು, ಬರೇಲ್ವಿಗಳೆಷ್ಟು ಅಂತ ಡಿವಿಷನ್ ಮಾಡಿ ತೋರಿಸಿದ್ರೇನು? ಮಾಡಲಿಲ್ಲ ಅಂತ. ಹಿಂದೂಗಳನ್ನು ಮಾತ್ರ ಡಿವೈಡ್ ಮಾಡಿ ಮಾಡಿ ಚೂರು ಮಾಡಿ ತೋರಿಸಿದ್ರು. ಯಾಕೆ ಅಂತಂದ್ರೆ ನಾವು ಎಷ್ಟು ದಿನ ಚೂರಾಗಿರ್ತೀವೋ ಅಷ್ಟು ದಿನ ಹಿನ್ನಡೆ ಅನುಭವಿಸ್ತೀವಿ. ನಂಗೆ ಬಹಳ ಹೆಮ್ಮೆ ಅನ್ಸಿದ್ದು ಯಾವಾಗ ಗೊತ್ತೇನು? NDTV ಅವರು ಹೋಗಿ ಉತ್ತರ ಪ್ರದೇಶದ ಒಂದು ಹೆಣ್ಮಗಳನ್ನು ಕೇಳ್ತಾರೆ, ನೀನ್ ಯಾರಿಗೆ ವೋಟ್ ಮಾಡ್ತೀಯಾ? ಆಕೆ ಒಂದು ಪಾರ್ಟಿ ಹೇಳಿದ್ಲು, ಒಬ್ಬ ವ್ಯಕ್ತಿ ಹೆಸರು ಹೇಳಿದ್ಲು. ಕೊನೆಗೆ ಯಾಕೋ ಡೌಟ್ ಬಂದು ಅವ್ನು ಕೇಳ್ತಾನೆ, ಯಾವ ಜಾತಿ ನಿಂದು? ಆ ಹುಡುಗಿ ಏನ್ ಹೇಳ್ತಾಳೆ ಗೊತ್ತಾ? ರೋಮಾಂಚನ ಆಗ್ಬಿಡುತ್ತೆ ನನಗೆ. ನಾನು ಹಿಂದೂ ಅಂದ್ಬಿಟ್ಟು ಮುಂದಕ್ಕೆ ಹೋದ್ಲು ಅವಳು. ಇವನು ಮುಖ ಪೆಚ್ಚಾಗ್ಬಿಟ್ಟಿತ್ತು. ನಾನು ಹಿಂದೂ ಅಂದವಳು.
ಜಾತಿ ಹೇಳಲಿಲ್ಲ. ಎಲ್ಲಿಯವರೆಗೂ ಜಾತಿಯಲ್ಲಿ ಡಿವೈಡ್ ಆಗಿರ್ತೀವಲ್ಲ, ಎಲ್ಲಿವರೆಗೂ ಮುಟ್ಟಿಸ್ಕೊಳ್ಳಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ಮಾತಾಡಲ್ಲ, ನಿನ್ ಜೊತೆ ಹತ್ರಕ್ಕೆ ಬರಬೇಡ ಅಂತ ದೂರ ತಳ್ತಿರ್ತೀವಲ್ಲ, ಅಲ್ಲಿವರೆಗೂ ಸಮಾಜ ಛಿದ್ರ ವಿಚ್ಛಿದ್ರವಾಗಿಯೇ ಇರುತ್ತೆ. ಬಸವಣ್ಣವರು ಅನುಭವ ಮಂಟಪ ಕಟ್ಟಿದಾಗ ಜಾತಿ ನೋಡಿ ಕೂರಿಸಿದ್ರು ಅನ್ಕೊಂಡಿದ್ರೇನು? ಎಲ್ಲ ಜಾತಿಯವರಿದ್ರಲ್ರಿ. ಎಲ್ಲ ಜಾತಿಯವರನ್ನು ಶರಣ ತತ್ವಕ್ಕೆ ಏರಿಸಿದ ಬಸವಣ್ಣವರು ಎಲ್ಲರನ್ನೂ ಸಮಾನವಾಗಿ ಕಂಡಿದ್ರಲ್ಲ. ಆ ಬಸವಣ್ಣವರು ಓಡಾಡಿದ ನೆಲದಲ್ಲಿ ಜಾತಿಗೆ ಯಾವತ್ತೂ ಅವಕಾಶವಿಲ್ಲ. ನಾವು ಯಾರು ಅಂತ ಕೇಳಿದ್ರೆ ಹಿಂದೂ ಅಂತ ಹೇಳುವಂತ ಸಮರ್ಥವಾದ ತಂಡ ನಿರ್ಮಾಣ ಆಯಿತು ಅಂತಂದ್ರೆ ಈ ದೇಶವನ್ನ ಅಲುಗಾಡಿಸುವ ತಾಕತ್ ಯಾರಿಗೂ ಇಲ್ಲ. ಹಿಂದೂಗಳನ್ನ ಭಾಷೆಯ ಹೆಸರಲ್ಲಿ ಹೊಡಿತಾರೆ. ನಾನು ತುಂಬಾ ಬಾರಿ ನೋಡ್ತೀನಿ, ತಮಿಳುನಾಡಿನ ಮುಸ್ಲಿಮು, ಕರ್ನಾಟಕದ ಮುಸ್ಲಿಮು. ನಾನು ಯಾವುದೋ ಜಾತಿ ಮೇಲೆ ಕೋಪ ಇದೆ ಅಂತ ಭಾವಿಸಬೇಡಿ, ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ಸಂಗತಿ ಅನ್ನೋ ಕಾರಣ ಕೇಳ್ತೀನಿ. ತಮಿಳುನಾಡಿನ ಮುಸಲ್ಮಾನರು, ಕರ್ನಾಟಕದ ಮುಸಲ್ಮಾನರು ಕಾವೇರಿ ನೀರಿಗೋಸ್ಕರ ಬಡದಾಗಿದ್ದು ನೋಡ್ಲೇ ಇಲ್ಲ. ನಾವು ಯಾವತ್ತಾದ್ರೂ ನೋಡಿದ್ದೀರಿ? ಎಲ್ಲರೂ ನಮ್ಮವರೇ ಹೇಳ್ತಿರ್ತಾರೆ, ಎಲ್ಲರೂ ಬ್ರದರ್ಹುಡ್ ನ ಮಾತಾಡ್ತಾರೆ. ಆದ್ರೆ ನಾವು ಮಾತ್ರ ಶಿವಾಜಿ ಮಹಾರಾಜರು ಯಾರು ಅಂತ ಕೇಳಿದ್ರೆ ಕನ್ನಡದವರು ಶಿವಾಜಿ ಹೆಸರು ಹೇಳಬಾರ್ದು, ಅವ್ರು ಮರಾಠದವರು ಅಂತೀವಿ. ಏನ್ ಕರ್ಮ ರೀ? ಶಿವಾಜಿ ಮಹಾರಾಜರು ಮಹಾರಾಷ್ಟ್ರಕ್ಕೋಸ್ಕರ ಬಡದಾಡಿದ್ದಲ್ಲ, ಶಿವಾಜಿ ಮಹಾರಾಜರು ಬಡದಾಡಿದ್ದು ಇಡೀ ಹಿಂದೂ ಸಮಾಜಕ್ಕೋಸ್ಕರ. ನಾವು ಹೆಂಗೆ ಭಾಷೆಯ ಕಾರಣಕ್ಕೋಸ್ಕರ ಅವ್ರು ನಮ್ಮವರಲ್ಲ ಅಂದ್ವಿ? ಕೃಷ್ಣದೇವರಾಯರನ್ನ ಏನಾದ್ರೂ ಮಹಾರಾಷ್ಟ್ರದ ಜನ ನಮ್ಮವರಲ್ಲ ಕನ್ನಡದವರು ಅಂತ ಕೇಳಿದ್ರೆ ಅವರು ಅಷ್ಟೇ ಮೂರ್ಖರು. ಕೃಷ್ಣದೇವರಾಯರು ಬಡದಾಡಿದ್ದು, ವಿದ್ಯಾರಣ್ಯರು ತಮ್ಮ ಸಮಸ್ತವನ್ನು ಸಮರ್ಪಿಸಿದ್ದು ಯಾವುದೋ ಕನ್ನಡದ ಸಾಮ್ರಾಜ್ಯ ಸ್ಥಾಪನೆಗಲ್ಲ, ಹಿಂದೂ ಸಾಮ್ರಾಜ್ಯ ಸ್ಥಾಪನೆಗೆ. ಮರ್ತೋದ್ವಲ್ಲ ನಾವು? ಕಟ್ಟಬೇಕಾದಂತ ಅಗತ್ಯ ಇದೆ ವಾಪಸ್. ಅಕಸ್ಮಾತ್ ಕಟ್ಟದೆ ಹೋದ್ರೆ ಈ ದಿಕ್ಕಿನಲ್ಲಿ ಕಟ್ಟದೆ ಹೋದ್ರೆ ಮಿತ್ರರೇ, ಔರಂಗಜೇಬನ ಕಾಲ ಹೆಂಗಿತ್ತೋ, ಅಕ್ಬರನ ಕಾಲ ಹೆಂಗಿತ್ತೋ, ಬಾಬರನ ಕಾಲ ಹೆಂಗಿತ್ತೋ ಅಂಥದ್ದೇ ಕಾಲ ವಾಪಸ್ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ. ಹರ್ಷನ ಕೊಲೆ ಆದ್ಮೇಲೆ ಎಲ್ರಿಗೂ ಗೊತ್ತಿರುವಂತ ಸಂಗತಿ ಅನ್ನೋ ಕಾರಣಕ್ಕೆ ಹೇಳ್ತೀನಿ. ಅವ್ರ ತಾಯಿ ನೋಡ್ಲಿಕ್ಕೆ ಅಂತ ಹೋಗಿದ್ದೆ ನಾನು. ಒಂದು 3/4 ಗಂಟೆ ಅವ್ರ ಮನೇಲಿ ಕೂತೆ, ಮಾತೇ ಹೊರಡ್ಲಿಲ್ಲ. ಯಾಕೆ ಮಾತು ಹೊರಡ್ಲಿಲ್ಲ ಅಂತಂದ್ರೆ 26 ವರ್ಷದ ಮಗನೊಬ್ಬನನ್ನ ಕಳ್ಕೊಂಡ ತಾಯಿಗೆ ಸಾಂತ್ವನ ಹೇಳೋ ತಾಕತ್ತು ನಮ್ಮಲ್ಲಿ ಯಾರಿಗೆ ಇರ್ಲಿಕ್ಕೆ ಸಾಧ್ಯ ಇದೆ? ತುಂಬಾ ಹೊತ್ತು ಸುಮ್ಮನೆ ಕೂತು ಕೊನೆಗೆ ಆ ತಾಯಿಗೆ ಹೇಳಿದೆ, ಅಮ್ಮ ದುಡ್ಡು ಕೊಟ್ಟು ನಿಮ್ಮನ್ನು ಸಮಾಧಾನ ಮಾಡ್ಲಿಕ್ಕಂತೂ ನಮ್ಮ ಹತ್ರ ಆಗಲ್ಲ. ಆ ತಾಯಿ ಹೇಳ್ತಾಳೆ, ನಂಗೆ ಯಾರಿಗಿದೆ ದುಡ್ಡು ಬೇಕು? ನನ್ನ ಮಗನ ಸಾವಿಗೆ ಒಂದು ನ್ಯಾಯ ಕೊಡಿಸ್ಲಿಕ್ಕಾಗತ್ತಾ ನೋಡಿ ಅಂತ ಕೇಳ್ತಾರೆ. ಏನ್ ಮಾಡ್ಬೋದು ಅಂದ್ರೆ, ನಿಮ್ಮ ಮನೆಯಲ್ಲಿ ಹರ್ಷನಂತೆ ನಿಮ್ಮ ಮಗನಾಗಿರ್ಬೋದು ಅಷ್ಟೇ, ಇನ್ನೇನು ಮಾಡ್ಲಿಕ್ಕೆ ಆಗಲ್ಲಮ್ಮ ನಮಗೆ ಅಂತ ನಾವು ಬಹಳ ಪ್ರೀತಿಯಿಂದ ಆಕೆಗೆ ಹೇಳಲಿಕ್ಕೆ ಸಾಧ್ಯ ಆಯ್ತು. ಇದಾದ್ಮೇಲೆ ಅದು ಮುಗಿದ ನಂತರ ವಾಪಸ್ ಬಂದ್ಮೇಲೆ ನನಗನ್ನಿಸ್ತಾ ಇತ್ತು, ಹರ್ಷನ ಕೊಲೆಯ ಮೂಲಕ ಹಿಂದೂ ಸಮಾಜದಲ್ಲಿ ಹುಟ್ಟಬಹುದಾಗಿರುವಂತ ಒಂದು ಗೊಂದಲವನ್ನಂತೂ ಹುಟ್ಟಿಸಿದ್ರು. ಏನು ಹಿಂದೂ ಸಮಾಜದಲ್ಲಿ ಹುಟ್ಟಬಹುದಾಗಿರುವಂಥದ್ದು? ಮನೆಯಿಂದ ಆಚೆ ಬಂದ್ರೆ ಒಂದು ಹೆದರಿಕೆ ಹುಟ್ಟುವಂತಾಯಿತು. ನಾನಿವತ್ತು ಮಾನ್ವಿಗೆ ಹೊರಡ್ತೀನಿ ಅಂತಂದ್ರೆ ನಮ್ಮಮ್ಮ ಫೋನ್ ಮಾಡಿ ಹೇಳ್ತಾರೆ, ಇನ್ನೊಂದು 4 ಜನರ ಜೊತೆಯಲ್ಲಿ ಕರ್ಕೊಂಡು ಹೋಗೋ. ನಮ್ಮ ಅಕ್ಕ ಫೋನ್ ಮಾಡಿ ಹೇಳ್ತಾಳೆ, ಹುಷಾರಾಗಿ ಹೋಗೋ. ಯಾಕೆ ಅಂತಂದ್ರೆ ಹಿಂದೂ ಸಮಾಜ ವೀಕ್ ಆಗಿ ಹೋಗ್ಬಿಟ್ಟಿದೆ ಅಂತ. ಮಿತ್ರ, ಈ ಸಮಾಜವನ್ನ ಗಟ್ಟಿ ಮಾಡಬೇಕಾದಂತ ಅಗತ್ಯ ಇದೆ. ಯಾರ ಮೇಲೂ ಏರಿ ಹೋಗಬೇಕಾಗಿಲ್ಲ, ಆದ್ರೆ ನಾವು ಆಂತರಿಕವಾಗಿ ಬಲವಾಗಬೇಕಾದಂತ ಅಗತ್ಯ ಇದೆ. ಈ ಬಲವಾಗೋದು ಯಾವಾಗತ್ತೆ ಗೊತ್ತೇನು? ನಮ್ಮ ಎಲ್ಲ ತಾಕಲಾಟಗಳನ್ನು ಪಕ್ಕಕ್ಕಿಟ್ಟು, ನಮ್ಮೆಲ್ಲರ ನಡುವಿನ ಭೇದವನ್ನು ಪಕ್ಕಕ್ಕಿಟ್ಟು ನಾವೆಲ್ಲರೂ ಒಗ್ಗಟ್ಟಾಗಿ ಸಮರ್ಥವಾಗಿ ನಿಂತಾಗ ಮಾತ್ರ ಈ ಸಮಾಜವನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಅಂತ ಪುನರ್ ನಿರ್ಮಾಣದ ಹೊತ್ತು ಇವತ್ತು ಬಂದಿದೆ. ಆ ಪುನರ್ ನಿರ್ಮಾಣಕ್ಕೆ ನಾವು ಸಜ್ಜಾಗೋಣ ಅಂತ ಅಷ್ಟೇ ಕೇಳ್ಕೊಳ್ಬೇಕಾದಂತ ಅಗತ್ಯ. ಈ ಎಲ್ಲ ಘಟನೆಗಳ ನಡುವೆ ಒಂದು ಸಮರ್ಥ ಸಮಾಜದ ನಿರ್ಮಾಣಕ್ಕೆ ಜೊತೆಯಾಗೋಣ ಅಂತ ನಾನು ಅತ್ಯಂತ ಕಳಕಳಿಯಿಂದ ಹಾರೈಸಿ ಪ್ರೀತಿಯಿಂದ ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ಕರೆದ್ರು. ಇವತ್ತಿನದ್ದು ಅಮೃತ ಮಹೋತ್ಸವ. ಸುಮಾರು 75ನೇ ಪರಮ ಪೂಜ್ಯ ಸ್ವಾಮಿ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳದ್ದು 75ನೇ ವರ್ಷದ ಅಮೃತ ಮಹೋತ್ಸವ. ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡುವಂತ ಅವಕಾಶ ಮಾಡಿಕೊಟ್ಟ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಚರಣಗಳಿಗೆ ಸಮರ್ಪಿಸ್ತೀನಿ. ಎಲ್ಲರೂ ಜೊತೆಯಾಗೋಣ. ವಂದೇ ಮಾತರಂ. ಜೈ ಹಿಂದ್.